माधव कुंज बिहारी जय राधा माधव कुंज बिहारी जय गोपी जना वल्लभ गिरिवरधारी यशोदानंदन व्रज जन रंजना यमुना तीरा वनचारी जय राधा माधव कुंज बिहारी जय राधा माधव कुंज बिहारी हरे कृष्णा 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 हरे 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 राम 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 हरे 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 कृष्णा 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 हरे 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 राम हरे 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 कृष्णा 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 हरे 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 राम 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 हरे हरे कृष्णा कृष्णा हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा हरे राम 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 हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे
ರಾಧಾ ಮಾಧವ ರಾಧಾ ಮಾಧವ ರಾಧೆ. ಜಯ ರಾಧಾ ಶ್ಯಾಮ ಸುಂದರ ರಾಧಾ ಶ್ಯಾಮ ಸುಂದರ ರಾಧೆ. ಜಯ ರಾಧಾ ದಾಮೋದರ ರಾಧಾ ದಾಮೋದರ ರಾಧೆ. ಜಯ ಜಗನ್ನಾಥ ಜಯ ಬಲದೇವ ಸುಭದ್ರಮಯಿ ಜಯ ಸುದರ್ಶನ. ಜಯ ನರಸಿಂಹದೇವ್ ಜಯ ನರಸಿಂಹದೇವ್ ನರಸಿಂಹದೇವ್ ಜಯ ನರಸಿಂಹದೇವ್. ಜಯ ಪಂಚತತ್ವ ಜಯ ಪಂಚತತ್ವ ಪಂಚತತ್ವ ಜಯ ಪಂಚತತ್ವ. ಜಯ ಪ್ರಭುಪಾದ ಜಯ ಪ್ರಭುಪಾದ ಪ್ರಭುಪಾದ ಜಯ ಪ್ರಭುಪಾದ. ಜಯ ಗುರುದೇವ 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 ಜಯ ಗುರುದೇವ. निताय गौर हरि बोल हरि बोल हरि बोल निताय गौर हरि बोल. जय ओम विष्णुपाद परमहंस परिव्राजकाचार्य अष्टोत्तर शत श्री श्रीमद हिज डिवाइन ग्रेस एसी भक्तिवेदांत स्वामी शील प्रभुपाद की अनंत कोटि वैष्णव वृंद की निताय गौर प्रेमानंदे. ओम नमो भगवते वासुदेवाय. ओम नमो भगवते वासुदेवाय. ओम नमो भगवते वासुदेवाय. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ನೋಡ್ತಾ ಇದ್ದೇವೆ ಸ್ಕಂದ 1 ಅಧ್ಯಾಯ 18 ಶ್ಲೋಕ 7 ಮತ್ತು 8 ಆಲ್ಸೋ 8. ಶ್ಲೋಕ 7 ಹೀಗಿದೆ. ನಾನು ದ್ವೇಷ್ಟಿ ಕಲಿಂ ಸಮ್ರಾಟ್ ಸಾರಂಗ ಇವ ಸಾರಭೋಗ್ ಕುಶಲಾನ್ಯಾಶು ಸಿದ್ಧ್ಯಂತಿ ನೇತರಾಣಿ ಕೃತಾನಿಯ. ಯಾರಾದರೂ ಹೇಳ್ತೀರಾ? ಬೇರೆ ಯಾರಾದರೂ ಓದ್ತೀನ? ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದರಿಂದ. ಅನುವಾದ ಹೀಗಿದೆ.
ಪುಷ್ಪಸಾರವನ್ನು ಮಾತ್ರ ಸ್ವೀಕರಿಸುವ ದುಂಬಿಗಳಂತೆ ಮಹಾರಾಜ ಪರೀಕ್ಷಿತನು ವಸ್ತುಸ್ಥಿತಿಯನ್ನು ಅರಿತವನಾಗಿದ್ದನು. ಈ ಕಲಿಯುಗದಲ್ಲಿ ಒಳ್ಳೆಯ ಸಂಗತಿಗಳು ಕೂಡಲೇ ಸತ್ಪರಿಣಾಮವನ್ನು ಉಂಟು ಮಾಡುತ್ತವೆ ಎಂಬುದು ಅವನಿಗೆ ಗೊತ್ತಿತ್ತು. ಅಮಂಗಲ ಕಾರ್ಯಗಳು ಆಚರಣೆ ಮಾಡಿದಾಗ ಮಾತ್ರ ಪರಿಣಾಮ ಬೀರುತ್ತವೆ ಎಂಬುದೂ ಅವನಿಗೆ ಗೊತ್ತಿಳಿದಿತ್ತು. ಆದ ಕಾರಣ ಕಲಿಪುರುಷನ ಬಗ್ಗೆ ಅವನು ಯಾವತ್ತೂ ಅಸೂಯಾಪರನಾಗಿರಲಿಲ್ಲ. ಭಾವಾರ್ಥ ಯಾರಾದರೂ ಓದ್ತೀರಾ? ಕಲಿಯುಗವನ್ನು ಪತಿಕೈವ ಎಂದು ಗುರುತಿಸಲಾಗಿದೆ. ಈ ಪತಿಕೈವದಲ್ಲಿ ಜೀವಿಗಳು ದುಸ್ಥಿತಿಯಲ್ಲಿರುವುದರಿಂದ ಭಗವಂತನು ಅವರಿಗೆ ಕೆಲವು ವಿಶೇಷ ಸೌಕರ್ಯಗಳನ್ನು ಒದಗಿಸುತ್ತಾರೆ. ಆ ಪ್ರಕಾರ ವಾಸ್ತವವಾಗಿ ಪಾಪ ಕಾರ್ಯವನ್ನು ಆಚರಿಸದೇ ಇದ್ದಲ್ಲಿ ಜೀವಿ ಪಾಪಕೃತನಾಗುವುದಿಲ್ಲ. ಬೇರೆ ಯುಗಗಳಲ್ಲಿ ಪಾಪ ಕಾರ್ಯದ ಬಗ್ಗೆ ಕೇವಲ ಚಿಂತಿಸಿದರೂ ಸಾಕು, ವ್ಯಕ್ತಿಯು ಪಾಪ ಕಾರ್ಯದ ಫಲವನ್ನು ಪಡೆಯಬೇಕಾಗಿತ್ತು. ಇದಕ್ಕೆ ವಿರುದ್ಧವಾಗಿ ಈ ಯುಗದಲ್ಲಿ ವ್ಯಕ್ತಿಯು ಪೂರ್ಣ ಕಾರ್ಯದ ಬಗ್ಗೆ ಚಿಂತಿಸಿದರೂ ಸಾಕು, ಪುಣ್ಯ ಕಾರ್ಯಗಳ ಆಚರಣೆಯ ಫಲವನ್ನು ಪಡೆಯುತ್ತಾನೆ. ಭಗವತ್ ಕೃಪೆಯಿಂದ ಮಹಾವಿದ್ವಾಂಸನು ಅನುಭವಿಯೂ ಆಗಿದ್ದ ಪರೀಕ್ಷಿತ ಮಹಾರಾಜನು ಅನಗತ್ಯವಾಗಿ ಅಸೂಯಪರನಾಗಿರಲಿಲ್ಲ. ಕಾರಣ ಕಲಿಗೆ ಪಾಪಕರ್ಮದ ಅವಕಾಶವನ್ನು ನೀಡುವ ಅಪೇಕ್ಷೆಯೇ ರಾಜನಿಗಿರಲಿಲ್ಲ. ಅವನು ತನ್ನ ಪ್ರಜೆಗಳನ್ನು ಕಲಿಯ ಪಾಪಕರ್ಮಗಳಿಗೆ ಬಲಿಯಾಗದಂತೆ ನೋಡಿಕೊಂಡನು ಮತ್ತು ಕಲಿಗೆ ಕೆಲವು ನಿರ್ದಿಷ್ಟ ಸ್ಥಾನಗಳನ್ನು ನೀಡುವುದರ ಮೂಲಕ ಕಲಿಯುಗದಲ್ಲಿ ಕಲಿಪುರುಷನ ಎಲ್ಲ ಬಗೆಯ ದುಷ್ಟ ಕಾರ್ಯಗಳು ನಡೆಯುತ್ತಿದ್ದರೂ ಕೂಡ ಆ ಯುಗದಲ್ಲಿ ಒಂದು ದೊಡ್ಡ ಅನುಕೂಲವಿದೆ ಎಂಬುದಾಗಿ ಶ್ರೀಮದ್ ಭಾಗವತದ ಕೊನೆಯಲ್ಲಿ ಹೇಳಲಾಗಿದೆ. ಆ ಅನುಕೂಲವೆಂದರೆ ಕೇವಲ ಭಗವಂತನ ನಾಮ ಸಂಕೀರ್ತನೆಯಿಂದ ಒಬ್ಬನು ಕಲಿಯುಗದಲ್ಲಿ ಮೋಕ್ಷವನ್ನು ಪಡೆಯಬಹುದು. ಅದಕ್ಕಾಗಿಯೇ ಪರೀಕ್ಷಿತ ಮಹಾರಾಜನು ಭಗವಂತನ ಪುಣ್ಯನಾಮವನ್ನು ಕೀರ್ತಿಸುವುದಕ್ಕಾಗಿಯೇ ವ್ಯವಸ್ಥಿತವಾದ ಪ್ರಚಾರ ಕಾರ್ಯಕ್ರಮಗಳನ್ನು ಕೈಗೊಂಡನು ಮತ್ತು ಈ ಮೂಲಕ ಕಲಿಯ ಬುದ್ಧಿಮುಷ್ಟಿಯಿಂದ ಅವನು ತನ್ನ ಪ್ರಜೆಗಳನ್ನು ಪಾರು ಮಾಡಿದನು. ಈ ಅನುಕೂಲದ ಕಾರಣಕ್ಕಾಗಿಯೇ ಮಹಾಋಷಿಗಳು ಕೆಲವೊಮ್ಮೆ ಕಲಿಯುಗಕ್ಕೆ ಎಲ್ಲ ಶುಭಗಳನ್ನು ಹಾರೈಸಿದ್ದಾರೆ. ಭಗವಾನ್ ಕೃಷ್ಣನ ಲೀಲೆಗಳ ಪ್ರವಚನಗಳನ್ನು ಕೇಳುವುದರ ಮೂಲಕ ಕಲಿಯುಗದ ಅನನುಕೂಲಗಳಿಂದ ಪಾರಾಗಬಹುದೆಂದು ವೇದಗಳಲ್ಲಿ ಹೇಳಲಾಗಿದೆ. ಶ್ರೀಮದ್ ಭಾಗವತವನ್ನು ಪಠಿಸುವುದರಿಂದ ದೇವೋತ್ತಮ ಪರಮಪುರುಷನು ಆ ವ್ಯಕ್ತಿಯ ಹೃದಯದಲ್ಲಿ ತಕ್ಷಣವೇ ಬಂಧಿತನಾಗುತ್ತಾನೆಂದು ಶ್ರೀಮದ್ ಭಾಗವತದ ಆರಂಭದಲ್ಲೇ ಹೇಳಲಾಗಿದೆ. ಇವು ಕಲಿಯುಗದ ಕೆಲವು ಮಹತ್ವದ ಅನುಕೂಲಗಳು. ವೈಷ್ಣವ ಸಂಪ್ರದಾಯಕ್ಕೆ ತಕ್ಕಂತಹ ಮಹಾರಾಜ ಪರೀಕ್ಷಿತನು ಈ ಯುಗದ ಎಲ್ಲ ಅನುಕೂಲಗಳನ್ನು ಪಡೆದನು. ಆದರೆ ಕಲಿಯುಗದ ಬಗ್ಗೆ ಅವನು ಯಾವುದೇ ದುಷ್ಟ ಭಾವನೆಯನ್ನು ಹೊಂದಲಿಲ್ಲ. ಶ್ಲೋಕ 8 ಯಾರಾದರೂ ಓದ್ತೀರಾ? ಇದೆಯಾ? ಪುಸ್ತಕ ಇದೆಯಾ? ಕಿಂದು ಬಾಲೇಶು ಶೂರೇಣ ಕಲಿನ ವೀರುಣ ಅಪ್ರಮತ್ತ ಪ್ರಮತ್ತೇಶು ಯೋ ವೃಕೋಂಶುರರ್ತತೆ. ಅನುವಾದ ಓದಿ ಮತ್ತೆ ಭಾವಾರ್ಥ. ಮಾತ್ರ ಕಲಿಪುರುಷನು ತುಂಬಾ ಸಮರ್ಥನಾಗಿ ಕಾಣುತ್ತಾನೆ. ಆದರೆ ಆತ್ಮ ಸಂಯಮಿಗಳು ಕಲಿಯ ಬಗ್ಗೆ ಯಾವುದೇ ಬಗೆಯಲ್ಲಿ ಭಯಪಡುವ ಅಗತ್ಯವಿಲ್ಲ ಎಂಬುದಾಗಿ ಪರೀಕ್ಷಿತ ಮಹಾರಾಜನು ಭಾವಿಸಿದ್ದನು. ಹುಲಿಯಂತೆ ಸಮರ್ಥನಾಗಿದ್ದ ರಾಜನು ಮೂರ್ಖ ಮತ್ತು ಬೇಜವಾಬ್ದಾರಿ ವ್ಯಕ್ತಿಗಳ ರಕ್ಷಣೆಯನ್ನು ತಾನು ವಹಿಸಿಕೊಂಡಿದ್ದನು. ಹರೇ ಕೃಷ್ಣ. ಮಂಗಲಾಚರಣದೊಂದಿಗೆ ಕ್ಲಾಸನ್ನು ಆರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೂನ್ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಾ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ.
जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। कृष्ण 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 हरे राम 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 हरे हरे। हरे कृष्ण। ಸೊ ಸಂಡೇ ಫೀಸ್ಟ್ ಪ್ರೋಗ್ರಾಮಿಗೆ ಎಲ್ರಿಗೂ ಸ್ವಾಗತ. ಈ ಎಷ್ಟೊಂದು ವಾರಗಳಿಂದ ಅಥವಾ ಈವನ್ ತಿಂಗಳುಗಳು ಸಹ ಆಗಿರ್ಬೋದಲ್ವ, ಇದು ಏನು ಪರೀಕ್ಷಿತ ಮಹಾರಾಜನ ಕಥೆಯನ್ನೇ ಕೇಳ್ತಾ ಇದ್ದೇವೆ. ಸೊ ನಾವು ಯಾವಾಗಲೂ ಕ್ಲಾಸನ್ನು ಇಂಟ್ರ್ಯಾಕ್ಟಿವ್ ಆಗಿ ಇಟ್ಕೊಳ್ಳೋದು. ಇಲ್ಲಿ ಶ್ರೀಮದ್ ಭಾಗವತ ಇದು ಇವತ್ತಿನ ಶ್ಲೋಕದ ಭಾವಾರ್ಥದಲ್ಲಿ ಸಹ ಪ್ರಭುಪಾದರು ಅದನ್ನೇ ಹೇಳ್ತಾ ಇದ್ದಾರೆ. ಯಾಕೆ ಶ್ರೀಮದ್ ಭಾಗವತವನ್ನು ಪಠಿಸುವುದರಿಂದ ದೇವೋತ್ತಮ ಪರಮ ಪುರುಷನು ಹೃದಯದಲ್ಲಿ ಬಂಧಿತನಾಗುತ್ತಾನೆ. ಶೃಣ್ವತ ಶ್ರದ್ಧೆಯ ನಿತ್ಯಂ ಘೃಣತಸ್ಥ ಸ್ವಚೇಷ್ಟಿತಂ ಕಾಲೇನ ನ ಅತಿ ದೀರ್ಘೇನ ಭಗವಾನ್ ವಿಶತೆ ಹೃದಿ. ಈ ಶ್ಲೋಕದ ಅರ್ಥ ಏನು ಗೊತ್ತಾ ಯಾರಿಗಾದರೂ? ತುಂಬ ಇಂಪಾರ್ಟೆಂಟ್ ಪ್ರಮುಖವಾದ ಶ್ಲೋಕ. ಶೃಣ್ವತ ಶ್ರದ್ಧೆಯ ನಿತ್ಯಂ. ಸೊ ಭಾಗವತವನ್ನು ಹೇಗೆ ಕೇಳ್ತೇವೆ? ಶ್ರದ್ಧೆಯಿಂದ ಮತ್ತು ನಿತ್ಯಂ. ನಿತ್ಯಂ ಅಂದ್ರೇನು? ನಿತ್ಯ ಭಾಗವತ ಸೇವೆ. ಸೊ ಪ್ರತಿನಿತ್ಯ, ವಾರಕ್ಕೆ ಒಂದು ಸಲ ಅಲ್ಲ, ಸಂಡೇ ಮಾತ್ರ ಅಲ್ಲ, ನಿತ್ಯ ಪ್ರತಿನಿತ್ಯ. ಆದರೆ ಪ್ರಾರಂಭದ ಹಂತದಲ್ಲಿ ಯಾವ ರೀತಿ ಇರ್ತದೆ ಕೇಳುವುದು? ರುಚಿ ಇದೆಯಾ? ಹರಿಕತೆಗೆ ರುಚಿ ಇದೆಯಾ? ಎಷ್ಟು ಜನರಿಗೆ ಹರಿಕತೆಯಲ್ಲಿ ರುಚಿ ಇದೆ? ಸೊ ರುಚಿ ಅಂದರೆ ಅರ್ಥ ಆಗ್ತದಲ್ಲ. ಸೊ ನೀವೆಲ್ಲ ಕೈ ಎತ್ತಿದ್ರಿ. ಸೊ ರುಚಿ ಅಂದರೆ ಈ ಕ್ಲಾಸ್ 3 ಗಂಟೆ 4 ಗಂಟೆ ಹೋದರೂ ಸಹ ಅದನ್ನು ಕೇಳುವಂತಹ ಆಸಕ್ತಿ, ಟೇಸ್ಟ್ ಇರಬೇಕು. ಯಾವಾಗ ಕ್ಲಾಸ್ ಮುಗಿಸ್ತಾರೆ ಅಂತ ಒಂದು ಭಾವನೆ ಬಂದುಬಿಟ್ರೆ ಅದು ರುಚಿ ಅಲ್ಲ. ಸೊ ಘೃಣತಸ್ಥ ಸ್ವಚೇಷ್ಟಿತಂ. ಘೃಣತೆ ಅಂದರೆ ಏನು ಮಾಡೋದು? ಗ್ರಹಣ ಮಾಡೋದಂದರೆ ಏನು? ಗ್ರಹಣ ಇದು ಕೇಳಿಸ್ಕೊಳ್ಳೋದು ಒಂದು, ಮತ್ತು ಅದನ್ನು ಮನನ ಮಾಡಿ, ಅದನ್ನು ಸ್ಮರಣೆ ಮಾಡಿ, ಮತ್ತು ಜೀವನದಲ್ಲಿ ಕೂಡ ಅಳವಡಿಸ್ಕೊಳ್ಬೇಕು. ಬರೇ ಏನು ಸಂಡೇ ಫೀಸ್ಟಿಗೆ ಬರ್ತೇವೆ, ಒಂದು ಕಿವಿಯಲ್ಲಿ ಕೇಳ್ತೇವೆ, ಅದು ಇನ್ನೊಂದು ಕಿವಿಯಲ್ಲಿ ಹೋಗ್ತದೆ. ಆಮೇಲೆ ಕ್ಲಾಸ್ ಮುಗಿದ ತಕ್ಷಣ ಪ್ರಸಾದ ಆಗ್ತದೆ, ಮನೆಗೆ ಹೋಗಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೇ ಇದ್ದರೆ ಏನಾಗ್ತದೆ? ನಮಗೆ ಸಾಕ್ಷಾತ್ಕಾರಗಳು ಬರೋದಿಲ್ಲ, ರಿಯಲೈಸೇಷನ್ಸ್. ಸೊ ಸಾಕ್ಷಾತ್ಕಾರಗಳು ಬರಬೇಕಾದ್ರೆ ಘೃಣತಸ್ಯ ಸ್ವಚೇಷ್ಟಿತಂ. ಸ್ವಚೇಷ್ಟಿತಂ ಅಂತ ಯಾಕೆ ಹೇಳ್ತಾರೆ? ಚೇಷ್ಟಿತಂ ಅಂದ್ರೇನು? ಪ್ರಯತ್ನಪಟ್ಟು, ಎಫರ್ಟ್ ಹಾಕಿ, ಮೋಟ್ರಿಂದ ನೀರನ್ನು ಮೇಲೆ ಏರಿಸಬೇಕಾದ್ರೆ ಏನು ಮಾಡಬೇಕು? ಎಲೆಕ್ಟ್ರಿಸಿಟಿ ಬೇಕು, ಪಂಪಿಂಗ್ ಮಾಡಬೇಕು, ಅದಕ್ಕೆ ಶಕ್ತಿ ಬೇಕು, ಬೈ ಫೋರ್ಸ್. ಸೊ ಆರಂಭದಲ್ಲಿ ನಾವು ಭಾಗವತವನ್ನು ಕೇಳಬೇಕಾದ್ರೆ ಸ್ವಲ್ಪ ಸಮಯ ಕೇಳ್ತೇವೆ, ಆಮೇಲೆ ಸ್ವಲ್ಪ ಫೋರ್ಸ್ ಹಾಕಬೇಕು. ಆಮೇಲೆ 1 ಗಂಟೆ ಮುಗಿದ ನಂತರ ಪ್ರಭುಜಿಗಳು ಯಾವಾಗ ಕ್ಲಾಸ್ ಮುಗಿಸ್ತಾರೆ, ಯಾವಾಗ ಪ್ರಸಾದ ಆರಂಭ ಆಗ್ತದೆ. ಯಾತಕ್ಕೆ ಆಗ್ತದೆ? ಸ್ವಾಭಾವಿಕವಾಗಿ ಆಗ್ತದೆ. ಯಾತಕ್ಕೆ? ಯಾಕಂದರೆ ರುಚಿ ಇಲ್ಲ. ಸೊ ರುಚಿ ಇದ್ದರೆ ಬೆಳಗಿಂದ ಪರೀಕ್ಷಿತ ಮಹಾರಾಜ ಎಷ್ಟು ದಿನಗಳ ಕಾಲ ಕೇಳಿದ ಶ್ರೀಮದ್ ಭಾಗವತ? 7 ದಿನ. 7 × 24 ಎಷ್ಟಾಯಿತು? 7 × 24 ಸುಮಾರು 148 ಗಂಟೆ. ಸೊ ನಮ್ಮದು ಭಾಗವತಂ ಕ್ಲಾಸ್ ಎಷ್ಟು ಗಂಟೆ ಇರ್ತದೆ? 1 ಗಂಟೆ 1/4 ಗಂಟೆ. ಪರೀಕ್ಷಿತ್ ಮಹಾರಾಜನ ಭಾಗವತಂ ಕ್ಲಾಸ್ ಎಷ್ಟು ಗಂಟೆ? 148 ಅಷ್ಟು ಅವರ್ ಕ್ಲಾಸ್. ಆದರೆ ಕೊನೆಯ ತನಕ ಇನ್ನೂ ಕೇಳಬೇಕು. ಯಾಕೆ? ಕೃಷ್ಣ ಕಥೆ ಅಮೃತ ಇದ್ದಾಗ. ಶುಕಮುಖಾದ್ ಅಮೃತ ದ್ರವ ಸಂಯುತಂ ಮುಹುರಹು ರಸಿಕ ಭುವಿ ಭಾವುಕಃ. ರಸಿಕ ಭಕ್ತರು, ಶುದ್ಧ ಭಕ್ತರು ಶ್ರೀಮದ್ ಭಾಗವತವನ್ನು ಅಮೃತದ ಹಾಗೆ ಅವರಿಗೆ ಕಾಣಿಸ್ತದೆ.
ಸೊ ಅಮೃತ ಕುಡಿಲಿಕ್ಕೆ ತುಂಬ ಎಷ್ಟು ಕೊಟ್ಟರೂ ಸಹ ಕುಡಿತಾ ಇರ್ತೀವಿ. ಸೊ ಈವನ್ ಪ್ರಸಾದದಲ್ಲಿ ಏನು ಅದು ಗುಲಾಬ್ ಜಾಮೂನ್ ಇರಲಿ ಅಥವಾ ಬೇರೆ ಯಾವುದು ಟೇಸ್ಟಿ ಪ್ರಸಾದಮ್ ಇದ್ದರೆ ಅದು ಹೊಟ್ಟೆ ತುಂಬಿದ್ರೂ ಸಹ ಇನ್ನೂ ಒಂದು ಎರಡು ಒಳಗೆ ನಾವು ಅದನ್ನು ಸೇರ್ತದೆ ನಮಗೆ. ಯಾಕೆ? ರುಚಿ ಇದೆ. ರುಚಿ ಇಲ್ಲದೆ ಇದ್ದರೆ ಭಾಗವತ ಕೇಳಿ. ಸೊ ಸ್ವಚೇಷ್ಟಿತಂ ಪ್ರಯತ್ನಪಟ್ಟು ಶ್ರೀಮದ್ ಭಾಗವತವನ್ನು ಕೇಳ್ತೇವೆ. ಆರಂಭದಲ್ಲಿ ಕೇಳಿದಾಗ ಏನಾಗ್ತದೆ? ಇಲ್ಲಿ ಸಹ ಅದನ್ನೇ ಶಿಲ ಪ್ರಭುಪಾದ ಭಾವಾರ್ಥದಲ್ಲಿ ಹೇಳ್ತಾರೆ, ಕಾಲೇನ ನ ಅತಿ ದೀರ್ಘೇಣ, ಅಂದರೆ ತುಂಬ ಅತಿ ದೀರ್ಘಕಾಲ ಅಂದರೆ ಏನು? ತುಂಬ ದೊಡ್ಡ ಕಾಲ, ಆದರೆ ನ ಅತಿ ದೀರ್ಘೇಣ ಅಂದರೆ ತುಂಬ ಸಮಯ ಹಿಡಿಯುವುದಿಲ್ಲ. ಏನಕ್ಕೆ? ಭಗವಾನ್ ವಿಶತೆ ಹೃದಯದಲ್ಲಿ ಭಗವಂತ ಕಾಣಿಸ್ಲಿಕ್ಕೆ ಅಥವಾ ಭಗವಂತ ಬಂದು ಕೂರ್ಲಿಕ್ಕೆ ನ ಅತಿ ದೀರ್ಘೇನ ತುಂಬ ಸಮಯ ಹಿಡಿಯುವುದಿಲ್ಲ. ಆದರೆ ಏನು ಮಾಡಬೇಕು? ಶ್ರೀಮದ್ ಭಾಗವತವನ್ನು ಪ್ರತಿನಿತ್ಯ ಕೇಳಬೇಕು. ಆರಂಭದಲ್ಲಿ ಪ್ರಯತ್ನಪಟ್ಟು ಕೇಳಬೇಕು, ಆಮೇಲೆ ರುಚಿ ಬರ್ತದೆ. ರುಚಿ ಬಂದಾಗ ಏನು? ವಾಸುದೇವ ಕಥಾರುಚಿ ಬಂದಾಗ ಕೃಷ್ಣ ಕಥೆಯನ್ನು ನಾವು ರಿಲೀಶ್ ಮಾಡ್ತೇವೆ, ಅಮೃತ ದ್ರವ ಸಂಯುತ. ಸೊ ಅದನ್ನು ಇಲ್ಲಿ ಶಿಲಾ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ? ದೇವೋತ್ತಮ ಪರಮ ಪುರುಷನು ಆ ವ್ಯಕ್ತಿಯ ಹೃದಯದಲ್ಲಿ ತತ್ಕ್ಷಣವೇ ಬಂಧಿತನಾಗುತ್ತಾನೆ ಅಂತ ಯಾಕೆ ಹೇಳಿದ್ದಾರೆ? ದೇವೋತ್ತಮ ಪರಮ ಪುರುಷ ಸ್ವತಂತ್ರ, ಅವನು ಈಸ್ ಇಟ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್. ಏನು ಆರಂಭದ ಶ್ಲೋಕದಲ್ಲಿ ಏನು ಹೇಳ್ತಾರೆ? ಸ್ವರಾಟ್, ಕೃಷ್ಣ ಇಸ್ ಸ್ವರಾಟ್. ಯಾರ ಬಂಧನ ಅಥವಾ ಅವನು ಬಂಧಿತನಾಗಬೇಕಂತಿಲ್ಲ, ಆದರೆ ಇಲ್ಲಿ ಬಂಧಿತನಾಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಯಾಕಂದರೆ ಅವನು ಭಕ್ತಿಗೆ ಆಕರ್ಷಿತನಾಗ್ತಾನೆ. ಶುದ್ಧ ಭಕ್ತಿಗೆ ಕೃಷ್ಣ, ಅವನ ಗುಣಗಳು ಯಾವುದು? ಕೃಷ್ಣನ ಗುಣ ಒಂದು ಅತಿ ಮುಖ್ಯ ಗುಣ ಯಾವುದು? ಭಕ್ತವತ್ಸಲ. ಯಾಕೆ ಭಕ್ತವತ್ಸಲ? ಯಾಕಂದರೆ ಭಕ್ತಿಗೆ ತುಂಬ ಸುಲಭವಾಗಿ ಆಕರ್ಷಿತನಾಗ್ತಾನೆ. ಆದರೆ ನಾವೇನು ಮಾಡಬೇಕು? ಶ್ರೀಮದ್ ಭಾಗವತವನ್ನು ಪ್ರತಿನಿತ್ಯ ಕೇಳಬೇಕು. ಕೇಳುವ ಇಚ್ಛೆ ಇಲ್ಲದಿದ್ದರೆ ಸ್ವಚೇಷ್ಟಿತಂ ಪ್ರಯತ್ನ ಪಡಬೇಕು. ಪ್ರತಿನಿತ್ಯ ಕೇಳುವ ಇಷ್ಟ ಆಗೋದಿಲ್ಲ. ಇವತ್ತು ಬೇಡ ಭಾಗವತ ಕ್ಲಾಸ, ಶಿಲಾ ಪ್ರಭುಪಾದರ ಪುಸ್ತಕ ಓದೋದು ಬೇಡ. ಸೊ ಹಿಸ್ ಹೋಲಿನೆಸ್ ಜಯಪತಾಕ ಸ್ವಾಮಿ ಮಹಾರಾಜ್ ಹೇಳ್ತಾರೆ, ಏನು? ಭಾಗವತದ ಜೊತೆ ಕಡೇ ಪಕ್ಷ 2 ಗಂಟೆ ಕಳಿಬೇಕು. ಐದರ್ ಲೆಕ್ಚರ್ ಕೇಳಬೇಕು, ಇಲ್ಲದಿದ್ರೆ ಪುಸ್ತಕ, ಇಲ್ಲದಿದ್ರೆ ಕೆಲವೊಮ್ಮೆ ಬರೇ ಲೆಕ್ಚರ್ ಅಥವಾ ಬರೇ ಪುಸ್ತಕ, ಹೇಗಾದರೂ ಪರವಾಗಿಲ್ಲ, 2 ಗಂಟೆ ಕಡೇ ಪಕ್ಷ. ಆದರೆ ಎಷ್ಟೊಂದು ಶಿಲಾ ಪ್ರಭುಪಾದರು ಶಿಷ್ಯರಿದ್ದಾರೆ. ಒಂದೊಂದು ಪುಸ್ತಕ ನಾವು ಎಷ್ಟು ಸಲ ಓದ್ತೇವೆ? ಒಂದು ಶಿಲಾ ಪ್ರಭುಪಾದರ ಪುಸ್ತಕವನ್ನು ಎಷ್ಟು ಸಲ ನಮ್ಮ ಜೀವನದಲ್ಲಿ ಓದ್ಬೋದು? ಸಾಧ್ಯವಾದಷ್ಟು ಹೌದು. ಎಷ್ಟು ಸಲ ಓದ್ಬೋದು? 1 ಸಲ, 2 ಸಲ, 3 ಸಲ, 10 ಸಲ, ಹೆಚ್ಚು ಕಡಿಮೆ ಒಂದು 2-3 ಸಲ ಸಂಪೂರ್ಣ ಎಲ್ಲ ಪುಸ್ತಕಗಳನ್ನು ಓದ್ತೇವೆ. ಆದರೆ ಶಿಲಾ ಪ್ರಭುಪಾದರ ಕೆಲವು ಶಿಷ್ಯರಿದ್ದಾರೆ, ಸನ್ಯಾಸಿಗಳು, ಒಂದೊಂದು ಪುಸ್ತಕವನ್ನು 100 ಸಲ, 150 ಸಲ. ಚೈತನ್ಯ ಚರಿತಾಮೃತವನ್ನು 108 ಸಲ ಓದ್ತಾರೆ. ಚೈತನ್ಯ ಚರಿತಾಮೃತ. ಮತ್ತು ಭಾಗವತ ಎಷ್ಟು? 50 ಸಲ, 80 ಸಲ ಭಾಗವತ ಎಷ್ಟು ದೊಡ್ಡದಿದೆ? ಯಾಕೆಂದರೆ ಬೆಳಗಿಂದ ಸಂಜೆ ತನಕ ಶ್ರೀಮದ್ ಭಾಗವತವನ್ನು ಓದ್ತಾ ಇದ್ದರೆ ವಾಸುದೇವ ಕಥಾ ರುಚಿ, ಆ ರುಚಿ ಇದೆ ಓದಲಿಕ್ಕೆ. ಪುಸ್ತಕವನ್ನು ಸೈಡಿಗೆ ಇಡೋಣ, ಲೆಕ್ಚರನ್ನು ಮುಗಿಸೋಣ, ಈ ರೀತಿ ಭಾವನೆ ಬರುವುದಿಲ್ಲ. ಯಾಕೆ? ವಾಸುದೇವ ಕಥಾ ರುಚಿ. ಅದನ್ನು ಬೆಳೆಸ್ಕೊಳ್ಳಬೇಕು. ಅದನ್ನು ಬೆಳೆಸ್ಕೊಳ್ಬೇಕಾದ್ರೆ ಬರೇ ಕೇಳಿದರೆ ಸಾಕಾಗೋದಿಲ್ಲ. ಕೇಳುವುದು ಒಂದು ಪ್ರಮುಖವಾದ ವಿಷಯ. ವಿ ಆರ್ ಕಮ್ಮಿಂಗ್ ಇನ್ ದಿ ಭಕ್ತರ ಸಂಘದಲ್ಲಿ ನಾವು ಬಂದು ಭಾಗವತವನ್ನು ಶ್ರವಣ ಮಾಡ್ತೇವೆ. ಅದು ಓನ್ಲಿ 1 ಸ್ಟೆಪ್. ಅಲ್ಲಿಗೆ ನಾವು ಮುಗಿದು ಬಿಡ್ತು ಅಂತ ಭಾವಿಸಬಾರ್ದು. ಅದರ ನೆಕ್ಸ್ಟ್ ಸ್ಟೆಪ್ ಯಾವುದು? ಭಾಗವತವನ್ನು ಕೇಳಿದ ನಂತರ ನೆಕ್ಸ್ಟ್ ಸ್ಟೆಪ್ ಯಾವುದು? ಸ್ಮರಣೆ ಮೊದಲು ಪ್ರಭುಜಿ ಹೇಳಿದ್ರಿ ಯಾವುದು? ಮನನ ಮಾಡು. ಮನನ ಅಂದರೆ ಏನು? ಇವತ್ತಿನ ಶ್ಲೋಕದ ಅರ್ಥ ಏನು?
ಪ್ರವಚನದಲ್ಲಿ ಏನು ಕೇಳಿದೆ? ವಾಸುದೇವ ಕಥಾ ರುಚಿ ಅಂತ ಕೇಳಿದೆ. ರುಚಿ ಇಲ್ಲದಿದ್ದರೆ ಸ್ವಚೇಷ್ಟಿತಂ ಅಂತ ಕೇಳಿದೆ. ಸ್ವಚೇಷ್ಟಿತಂ ಅಂದರೆ ಏನು? ಇದನ್ನು ಮನನ ಮಾಡಿ ಅದನ್ನು ಗ್ರಹಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ದಟ್ ಇಸ್ ದ ಸೆಕೆಂಡ್ ಸ್ಟೆಪ್, ಮನನ. ಏನು ಇದರ ಅರ್ಥ ಏನು, ಭಾಗವತದಲ್ಲಿ ಏನು ಹೇಳಿದ್ರು, ಇದನ್ನು ನನ್ನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು. ಇದು ಮಾಡುವುದರಿಂದ ಏನಾಗ್ತದೆ? ಮನನ ಮಾಡುವುದರಿಂದ ಏನಾಗ್ತದೆ? ವಾಟ್ ವಿಲ್ ಹ್ಯಾಪನ್? ಒಂದು ಸ್ಮರಣ ಆಗ್ತದೆ, ಮತ್ತು ಆಸಕ್ತಿ ಕ್ರಮೇಣ ಆಸಕ್ತಿ ಬರ್ತದೆ. ಆದರೆ ತತ್ಕ್ಷಣವೇ ಏನಾಗ್ತದೆ? ನಮ್ಮ ಬುದ್ಧಿ, ಇಂಟೆಲಿಜೆನ್ಸ್ ಬಿಕಮ್ಸ್ ಪ್ಯೂರಿಫೈಡ್. ಸೊ ನಾವು ಸ್ವಾಧ್ಯಾಯ ಮಾಡುವ ಒಂದು ಉದ್ದೇಶ ಏನು? ನಮ್ಮ ಬುದ್ಧಿಯನ್ನು ಶುದ್ಧ ಮಾಡಿ ಬುದ್ಧಿಯನ್ನು ಶಾರ್ಪ್ ಮಾಡಬೇಕು. ಶಾರ್ಪ್ ಯಾಕೆ ಮಾಡಬೇಕು? ಬುದ್ಧಿಯನ್ನು ಯಾಕೆ ಶಾರ್ಪ್ ಮಾಡಬೇಕು? ಮನಸ್ಸಿನಲ್ಲಿ ದ್ವಂದ್ವಗಳು ಇದೆ. ಮನಸ್ಸು ಮಂಗನ ಹಾಗೆ. ಮಂಗ ಏನು ಮಾಡ್ತದೆ? ಇಲ್ಲೀಗ ಒಂದು ಮಂಗನನ್ನು ತಂದು ಬಿಟ್ಟರೆ ಏನು ಮಾಡ್ತದೆ? ಆ ಫೋಟೋ ಮೇಲೆ ಹಾರ್ಬೋದು, ಆ ತುಳಸಿ ಮಹಾರಾಣಿ ಮೇಲೆ ಹಾರ್ಬೋದು, ಯಾರ ತಲೆ ಮೇಲೆ ಹಾರ್ಬೋದು, ಅಲ್ಲಿ ಇಟ್ಟಿರೋದು ಎಲ್ಲ ಈ ಡಿವೋಷ್ನಲ್ ಫಾರಫರ್ನಲ್ಲಿ ಏನಿರ್ತದೆ ಅದ್ರ ಮೇಲೆ ಹಾರ್ತದೆ. ಎಲ್ಲ ಒಂದು 5 ನಿಮಿಷ ಬಿಟ್ಟರೆ ಏನು ಮಾಡ್ತದೆ ಮಂಗ? ಸಂಪೂರ್ಣ ಎಲ್ಲ ಧ್ವಂಸ ಮಾಡಿ ಎಲ್ಲ ಹಾಳು ಮಾಡಿ ಹಾಕ್ತದೆ. ಸೊ ಅದೇ ರೀತಿ ಅನ್ಕಂಟ್ರೋಲ್ಡ್ ಮೈಂಡ್ ಏನಿದೆ, ಅನ್ಕಂಟ್ರೋಲ್ಡ್ ಅಂದರೆ ಯಾರ ಮನಸ್ಸು ನಿಗ್ರಹದಲ್ಲಿ ಇಲ್ಲ, ಅವನ ಮನಸ್ಸು ಮಂಗನ ಹಾಗೆ. ಹಾಗಿದ್ರೆ ಉಪದೇಶಾಮೃತ ಪ್ರಥಮ ಶ್ಲೋಕ ಏನು ಹೇಳ್ತದೆ? ವಾಚೋ ವೇಗಂ ಮನಸ ಕ್ರೋಧಾವೇಗಂ ಜೀವಾವೇಗಂ ಉದರೋಪಸ್ಥ ವೇಗಂ. ಸೊ ಎಲ್ಲ ವೇಗಗಳು ಇದೆ. ಕ್ರೋಧ ಬರ್ತದೆ, ಕಾಮ ಬರ್ತದೆ, ಲೋಭ ಬರ್ತದೆ. ಅದೆಲ್ಲ ಬರೋದು ಎಲ್ಲಿ ಹುಟ್ಟುತ್ತದೆ? ಆ ಆಲೋಚನೆಗಳು ಮನಸ್ಸಿನಲ್ಲಿ ಹುಡ್ತಾ ಇದೆ. ಅದು ಆ್ಯಕ್ಚುಲಿ ನೀವು ವಾಸ್ತವಿಕತೆಯನ್ನು ನೋಡಿದರೆ, ಬಾಹ್ಯವಾದ ಈ ಜಗತ್ತನ್ನು ನೋಡಿದರೆ ಅದಕ್ಕೆ ನಿಜವಾದ ವಾಸ್ತವಿಕತೆ ಇಲ್ಲ. ಅದು ಧ್ಯಾಯತೋ ವಿಷಯಾನ್ ಪುಂಸಂ ಸಂಗಸ್ತೇಷು ಉಪಜಾಯತೆ. ಮನಸ್ಸಿನಲ್ಲಿ ಇದೆ ಊಹೆಗಳು. ಈ ರೀತಿ ಮಾಡಿದರೆ ನನಗೆ ಎಂಜಾಯ್ಮೆಂಟ್ ಸಿಗ್ತದೆ. ಈ ಯಂಗ್ ಬಾಯ್ಸ್, ಯಂಗ್ ಗರ್ಲ್ಸ್, ಏನು ಹುಡುಗ ಹುಡುಗಿಯ ಬಗ್ಗೆ ಆಲೋಚನೆ ಮಾಡ್ತಾನೆ. ಆದರೆ ಅದು ಕೇವಲ ಮನಸ್ಸಿನಲ್ಲಿ ಊಹೆ ಮಾತ್ರ. ಹೀಗೆ ಮಾಡಿದರೆ ನನಗೆ ಸಂತೋಷ ಸಿಗ್ತದೆ. ಆದರೆ ನಿಜವಾಗಿ ಈ ಸಂತೋಷ ಇದೆಯಾ? ಮಾಯಾ ಅಂದರೆ ಏನು? ಮಾಯಾ ಅಂದರೆ ನಿಜವಾಗಿ ಸಂತೋಷ ಇಲ್ಲ. ದರ್ ಇಸ್ ನೋ ರಿಯಲ್ ಹ್ಯಾಪಿನೆಸ್. ಆದರೆ ಊಹಾತ್ಮಕವಾಗಿ ಆಲೋಚನೆ ಮಾಡಬೇಕಾದ್ರೆ ನಾವು ಅವಳಿಗೆ ಈ ಥರ ಮಾಡಿದರೆ ನನಗೆ ಏನೋ ಸಂತೋಷ ಸಿಗ್ತದೆ ಅಂತ ಅವನು ಆಲೋಚನೆ ಮಾಡ್ತಾನೆ. ಅವಳು ಸಹ ಹೀಗೆ ಮಾಡಿದರೆ ನನಗೆ ಸಂತೋಷ ಸಿಗ್ತದೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಧ್ಯಾಯತೋ ವಿಷಯಾನ್ ಪುಂಸಂ ಸಂಗಸ್ತೇಷುಪಜಾಯತೆ ಸಂಗಾತ್ ಸಂಜಯತೆ ಕಾಮಃ ಕಾಮಾತ್ ಕ್ರೋಧೋಭಿ ಜಾಯತೆ. ಈ ರೀತಿ ಆಲೋಚನೆ ಮಾಡಿದಾಗ ಅಟ್ಯಾಚ್ಮೆಂಟ್ಗಳು ಬರ್ತದೆ ಈ ಭೌತಿಕ ಲೋಕದ ಜೊತೆಗೆ. ಆ್ಯಕ್ಚುಲಿ ಜೀವಾತ್ಮರಿಗೆ ಈ ಭೌತಿಕ ಲೋಕದ ಜೊತೆ ಏನು ಮಾಡುವಂಥದ್ದು ಇಲ್ಲ. ಆದರೆ ಜೀವಾತ್ಮರಾಗಿ ನಾವು ಏನು ಆಲೋಚನೆ ಮಾಡ್ತೇವೆ? ನಾನು ಕರ್ನಾಟಕದಲ್ಲಿದ್ದೇನೆ, ಬ್ಯಾಂಗ್ಳೂರಲ್ಲಿ ಇದ್ದೇನೆ, ಅನ್ನಪೂರ್ಣೇಶ್ವರಿ ನಗರಲ್ಲಿದ್ದೇನೆ, ಐ ಆಮ್ ಸೋ ಆ್ಯಂಡ್ ಸೋ ಮಿಸ್ಟರ್ ಸೋ ಆ್ಯಂಡ್ ಸೋ XYZ. ನನಗೆ ಈ ರೀತಿಯ ಡೆಸಿಗ್ನೇಷನ್ಸ್ಗಳು ಇದೆ. ನಾನು ಈ ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಈ ರೀತಿ ಮ್ಯಾನೇಜರ್ ಆಗಿದ್ದೇನೆ, ಬ್ಯಾಂಕಲ್ಲಿ CEO ಆಗಿದ್ದೇನೆ. ಏನು ಈ ರೀತಿಯ ಭಾವನೆಗಳು ಕೇವಲ ದೇಹಕ್ಕೆ ಸಂಬಂಧಪಟ್ಟಂಥ ಡೆಸಿಗ್ನೇಷನ್ಸ್ಗಳು. ನಾವು ದೇಹದ ಜೊತೆ ಅಟ್ಯಾಚ್ಮೆಂಟ್ಗಳನ್ನು ಸಂಗಾತ್ ಸಂಜಯತೆ ಕಾಮಃ. ಯಾವಾಗ ಅಟ್ಯಾಚ್ಮೆಂಟ್ಗಳನ್ನು ಬೆಳೆಸಿಕೊಳ್ತೇವೆ ಏನಾಗ್ತದೆ? ಕಾಮ ಹುಟ್ಟುತ್ತದೆ. ಆದರೆ ಯಾರಿಗೆ ಬುದ್ಧಿ ಶಾರ್ಪ್ ಆಗಿದೆ, ಇಂಟೆಲಿಜೆನ್ಸ್ ಈಸ್ ಪ್ಯೂರಿಫೈಡ್, ಈ ಬುದ್ಧಿ ಶುದ್ಧವಾಗಿ ಇದೆ, ಅವನು ಹೇಗೆ ನೋಡ್ತಾನೆ?
ಅವನು ಹೇಗೆ ನೋಡ್ತಾನೆ ವರ್ಲ್ಡನ್ನು? ಅವನು ಶಾಸ್ತ್ರಚಕ್ಷುವಿನ ಮೂಲಕ ಈ ಜಗತ್ತನ್ನು ನೋಡ್ತಾನೆ. ಅವನು ಚರ್ಮಚಕ್ಷುವಿನಿಂದ ನೋಡುವುದಿಲ್ಲ. ಚರ್ಮಚಕ್ಷುವಿನಿಂದ ನೋಡಬೇಕಾದ್ರೆ ಏನು ಅನ್ನಿಸ್ತದೆ? ಚರ್ಮಚಕ್ಷುವಿನಿಂದ ನೋಡಬೇಕಾದ್ರೆ ಐ ಆಮ್ ಸೋ ಆ್ಯಂಡ್ ಸೋ ಎಲ್ಲ ಏನು ಉಪಾಧಿಗಳು. ಅದಕ್ಕೆ ಏನು ಹೇಳಿದ್ದಾರೆ ಭಾಗವತಮಲ್ಲಿ? ಸರ್ವೋಪಾಧಿ ವಿನಿರ್ಭುಕ್ತಂ ತತ್ಪರತ್ವೇನ ನಿರ್ಮಲಂ ರಸಿಕೇನ ರಸಿಕೇಶ ಸೇವನಂ ಭಕ್ತಿರುಚ್ಯತೆ. ಎಲ್ಲ ಉಪಾಧಿಗಳನ್ನು ಹಿಡಿದುಕೊಟ್ರೆ ಮನಸ್ಸು ನಿರ್ಮಲ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿರ್ಮಲ ಅಂದರೆ ಶುದ್ಧವಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸರ್ವೋಪಾಧಿ ವಿನಿರ್ಮುಕ್ತಂ, ಉಪಾಧಿಗಳಿಂದ ಮುಕ್ತರಾದರೆ ಏನಾಗ್ತದೆ? ತತ್ಪರತ್ವೇನ ನಿರ್ಮಲಂ, ಹೃದಯ ನಿರ್ಮಲ ಆಗ್ತದೆ. ಹೃದಯ ನಿರ್ಮಲ ಆದಾಗ ಏನು? ಯಾಕಂದರೆ ರಸಿಕೇನ ರಸಿಕೇಶ ಸೇವನಂ ಭಕ್ತಿ ರುಚ್ಯತೆ. ನಮ್ಮ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದೇವೆ. ಏನು ಕೈಗಳನ್ನು ಇಲ್ಲಿ ಈಗ ಪ್ರಸಾದ ಆದಮೇಲೆ ಮಾತಾಜಿಯವರು ಅಥವಾ ಕೆಲವರು ಭಕ್ತರು ಒರೆಸ್ತಾರೆ. ಸೊ ದಟ್ ಈಸ್ ಯೂಸಿಂಗ್ ದ ಹ್ಯಾಂಡ್ಸ್. ಕೈಗಳನ್ನು ಉಪಯೋಗಿಸೋದು. ಪ್ರಭುಜಿಗಳು ಕೆಲವರು ಮೃದಂಗ ಬಾರಿಸ್ತಾರೆ, ಕರ್ತಾಲ ಬಾರಿಸ್ತಾರೆ. ಏನದು? ಕೈಗಳನ್ನು ಭಕ್ತಿ ಸೇವೆಯಲ್ಲಿ ಉಪಯೋಗಿಸ್ತಾರೆ. ರಸಿಕೇನ ರಸಿಕೇಶ ಸೇವನಂ. ಕಾಲುಗಳನ್ನು ಇಲ್ಲಿ ದೇವಸ್ಥಾನಕ್ಕೆ ಬರಲಿಕ್ಕೆ ಉಪಯೋಗಿಸ್ತೇವೆ. ಮೂಗುಗಳನ್ನು ಸುಂದರವಾದ ಈ ಹೂವುಗಳು ಇದೆ ದೇವರಿಗೆ ಅರ್ಪಣೆ ಮಾಡಿದ್ದು, ಅದನ್ನು ಗ್ರಹಣ ಮಾಡ್ತೇವೆ. ಸೊ ಈ ರೀತಿ ಇಂದ್ರಿಯಗಳನ್ನು ಋಷಿಕೇಶನ ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದೇವೆ. ಯಾವಾಗ ಏನಾಗ್ತದೆ? ಋಷಿಕೇಶನ ಸೇವೆಯಲ್ಲಿ ನಿರ್ಮಲಂ, ಹೃದಯ ಶುದ್ಧವಾಗ್ತದೆ. ಆದರೆ ತುಂಬ ದೊಡ್ಡ ಚಾಲೆಂಜ್ ಯಾವುದು? ಇಂದ್ರಿಯಗಳು ತುಂಬ ಸುಲಭವಾಗಿ ನಿಗ್ರಹಕ್ಕೆ ಬರ್ತದೆ. ದೊಡ್ಡ ಚಾಲೆಂಜ್ ಅಂದರೆ ಅನ್ಕಂಟ್ರೋಲ್ಡ್ ಮೈಂಡ್. ಈ ಮಂಗನಂತೆ ಇರುವಂತಹ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಥವಾ ಅದನ್ನು ನಿಗ್ರಹಕ್ಕೆ ತರುವುದು ತುಂಬ ದೊಡ್ಡ ಚಾಲೆಂಜ್. ಈ ವಾಚೋ ವೇಗ ಮನಸ್ಸ, ಈ ವೇಗಗಳು ಏನಿದೆ, ಉದರ ಉಪಸ್ಥ ವೇಗ ಎಲ್ಲ ಇದೆ. ಈ ವೇಗಗಳು ಮನಸ್ಸನ್ನು ನಿಗ್ರಹ ಮಾಡಬೇಕು. ಆವಾಗ ಆಟೋಮೆಟಿಕಲಿ ನಿಗ್ರಹಕ್ಕೆ ಬರ್ತದೆ. ಆದರೆ ಮನಸ್ಸನ್ನು ನಿಗ್ರಹ ಮಾಡೋದು ಹೇಗೆ ಸಾಧ್ಯವಿದೆ? ನಮಗೆ ತುಂಬ ಕಷ್ಟ. ಅದಕ್ಕೆ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಒಂದೇ ಒಂದು ದಾರಿ. ಯಾವುದು? ಭಗವಂತನ ಪಾದಕಮಲಗಳ ಮೇಲೆ ಮನಸ್ಸನ್ನು ಫಿಕ್ಸ್ ಮಾಡಬೇಕು. ಆದರೆ ಯಾವಾಗಲೂ 24 ಗಂಟೆಗಳ ಕಾಲ ಮನಸ್ಸು ಕೇಳ್ತದ? ಕೇಳೋದಿಲ್ಲ. ರಿವೋಲ್ಟ್ ಮಾಡ್ತದೆ. ರಿವೋಲ್ಟ್ ಅಂದರೆ ಏನು? ಸ್ವಲ್ಪವೇ ಇದು ಮಾಡಿದಾಗ ಅದು ದಂಗೆ ಎದ್ದು ಬಿಡ್ತದೆ. ಅದಕ್ಕೆ ಆಚಾರ್ಯರು ಏನು ಹೇಳಿದ್ದಾರೆ? ಭಜಹು ರೇ ಮನ ಶ್ರೀನಂದನಂದನ ಹೃದಯ ಅಭಯ ಚರಣಾರವಿಂದರೇ. ಸೊ ಮನವನ್ನು 3-4 ವಿಧಗಳಲ್ಲಿ ಕಂಟ್ರೋಲ್ ಮಾಡ್ಬೋದು. ಯಾವ್ಯಾವ ವಿಧಾನ ಗೊತ್ತಾ ಯಾರಿಗಾದರೂ? ಮನಸ್ಸನ್ನು 4 ವಿಧಾನಗಳಿಂದ ಕಂಟ್ರೋಲ್ ಮಾಡ್ಬೋದು. ವೈರಾಗ್ಯ ಹೌದು, ವೈರಾಗ್ಯ ಮತ್ತು ಅಭ್ಯಾಸ ಹೌದು. ಆದರೆ ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು ಮನಸ್ಸನ್ನು? ಒಂದು ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡ್ಬೋದು. ಏನೋ ಕಾಮದ ಆಲೋಚನೆಗಳು ಬಂತು, ಕ್ರೋಧ ಬಂತು, ಲೋಭ ಬಂತು, ಜಸ್ಟ್ ನೆಗ್ಲೆಕ್ಟ್ ಮಾಡಿದರೆ ಈಗ ಮಾಡೋದಿಲ್ಲ, ಆಮೇಲೆ ಕೋಪಗೊಳ್ತೇನೆ ಆ ಭಕ್ತನ ಮೇಲೆ. ಸೊ ಈ ರೀತಿ ನೆಗ್ಲೆಕ್ಟ್ ಮಾಡೋದು. ಇನ್ನೊಂದಂದರೆ ಏನು? ಅದೇ ಪೋಸ್ಟ್ಪೋನ್. ನೆಗ್ಲೆಕ್ಟ್ ಅಂದರೆ ಸೈಡ್ ಲೈನ್ ಮಾಡೋದು, ಈಗ ಮಾಡುವುದಿಲ್ಲ ಅಂತ. ಪೋಸ್ಟ್ಪೋನ್ ಮಾಡೋದು, ಮುಂದಕ್ಕೆ ಹಾಕುವುದು. ಆಮೇಲೆ ಮೂರನೇದು ಒಂದು ನೆಗ್ಲೆಕ್ಟ್, ಮೂರನೇದು ಒಂದು ದಂಡ ಕೊಡುವುದು. ದಂಡ ಅಂದರೆ ಏನು? ಬೀಟಿಂಗ್ ದ ಮೈಂಡ್, ಫೋರ್ಸ್ಫುಲಿ ಬೀಟಿಂಗ್ ದ ಮೈಂಡ್. ಆದರೆ ಫೋರ್ಸ್ಫುಲಿ ಕೂಡ ಮೈಂಡನ್ನು ಪದೇ ಪದೇ ಬೀಟ್ ಮಾಡ್ತಾ ಇದ್ದರೆ ಮೈಂಡ್ ರಿವೋಲ್ಟ್ ಆಗ್ತದೆ. ಆಮೇಲೆ ಮತ್ತೊಂದು ಏನು, ಆ ಭಜಹುರೇ ಮನ ಆ ಪದ್ಯ ಇದೆ ಅಲ್ಲ, ಅದರ ಪ್ರಕಾರ ಮೈಂಡನ್ನು ಪ್ಯಾಂಪರ್ ಮಾಡೋದು. ಮೈಂಡನ್ನು ಪ್ಯಾಂಪರ್ ಅಂದರೆ ಏನು? ಪ್ಯಾಂಪರಿಂಗ್ ಈಗ ವರ್ಡ್ ಏನು, ಶಬ್ದ ಏನಿದೆ, ಅದಕ್ಕೆ ಹೊಗಳಿ ಈ ರೀತಿ
ಭಜ ಹೂರೇಮನ ಶ್ರೀನಂದನಂದನ್. ಯಾತಕ್ಕಾಗಿ ನೀನು ಬೇರೆ ವಿಷಯ ಸುಖಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀಯಾ? ಶ್ರೀನಂದನಂದನ ಬಗ್ಗೆ, ಅವನ ಬಗ್ಗೆ ನಿನ್ನ ಮನಸ್ಸನ್ನು ಅಲ್ಲಿ ಫಿಕ್ಸ್ ಮಾಡು, ಆ ಪ್ಯಾಂಪರ್ ಮಾಡು. ಸೊ ಈ ರೀತಿ ಪೋಸ್ಟ್ಪೋನ್ ಮಾಡೋದು, ನೆಗ್ಲೆಕ್ಟ್ ಮಾಡುವುದು, ಪ್ಯಾಂಪರ್ ಮಾಡೋದು ಏನೂ ಆಗಲಿಲ್ಲದಿದ್ದರೆ ಬೀಟ್ ದ ಮೈಂಡ್, ಅದೇ ದಂಡವನ್ನು ಕೊಡು. ಈ 4 ವಿಧಗಳಲ್ಲಿ ಮನಸ್ಸನ್ನು ನಿಗ್ರಹಣೆ ಮಾಡ್ಬೋದು. ಆದರೆ ಇದು ನಿಗ್ರಹಣೆಯನ್ನು ಸ್ಟ್ರಾಂಗ್ ಆಗಿ ಮಾಡಬೇಕಾದ್ರೆ ಏನಿರಬೇಕು? ನಮ್ಮ ಬುದ್ಧಿ ಶುದ್ಧವಾಗಿರಬೇಕು. ಇಂಟೆಲಿಜೆನ್ಸ್ ಶುಡ್ ಬಿ ಪ್ಯೂರ್, ಇಂಟೆಲಿಜೆನ್ಸ್ ಶುಡ್ ಬಿ ಶಾರ್ಪ್ ಇನಫ್. ಯಾತಕ್ಕೆ ಇಂಟೆಲಿಜೆನ್ಸ್ ಶಾರ್ಪ್ ಇರಬೇಕು? ಮನಸ್ಸನ್ನು ನಿಗ್ರಹ ಮಾಡಬೇಕಾದ್ರೆ ಯಾತಕ್ಕೆ ಮನಸ್ಸನ್ನು ನಿಗ್ರಹ ಮಾಡಬೇಕಾದ್ರೆ ಇಂಟೆಲಿಜೆನ್ಸ್ ಸ್ಟ್ರಾಂಗ್ ಇರಬೇಕು, ಇಂಟೆಲಿಜೆನ್ಸನ್ನು ಪ್ಯೂರ್ ಇರಬೇಕು. ಯಾರಿಗಾದರೂ ಗೊತ್ತಾ? ಆಲೋಚನೆ ಮಾಡಿ, ಪರವಾಗಿಲ್ಲ. ನಾವು ಆರಾಮಾಗಿ ಸ್ಟಿಲ್ ವಿ ಹ್ಯಾವ್ 20 minutes. ಇದು ಯಾಕಂದರೆ ಇದು ಒಂದನ್ನು ಅರ್ಥ ಮಾಡಿಕೊಂಡು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ನಾವು ಶ್ರೀಮದ್ ಭಾಗವತ ಈ ಕೇಳುವುದು, ಇದನ್ನು ನಾವು ಸರಿಯಾಗಿ ಮನನ ಮಾಡಿ ಗ್ರಹಣೆ ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ಯಾವಾಗ ನಮ್ಮ ಬುದ್ಧಿ ಸ್ಟ್ರಾಂಗ್ ಆಗ್ತದೆ, ನಾವು ಭಕ್ತಿ ಸೇವೆಯಲ್ಲಿ ಬಹುಬೇಗ ಪ್ರಗತಿಯನ್ನು ಹೊಂದಬಹುದು, ವೆರಿ ಫಾಸ್ಟ್. ಯಾಕಂದರೆ ಅನರ್ಥ ನಿವೃತ್ತಿ ಸ್ಟೇಜ್ ಏನಿದೆ ಅದು ತುಂಬ ದೊಡ್ಡದು. ಆದರೆ ಯಾವಾಗ ಬುದ್ಧಿಯನ್ನು ನಾವು ಸ್ಟ್ರಾಂಗ್ ಮಾಡಿಕೊಳ್ತೇವೆ, ಆವಾಗ ಅನರ್ಥ ನಿವೃತ್ತಿಯಿಂದ ಬೇಗ ಹೊರಗೆ ಬರ್ಬೋದು. ಸೊ ಅದಕ್ಕಾಗಿ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬಹುಬೇಗ ಪ್ರಗತಿಯನ್ನು ಹೊಂದ್ಬೋದು. ಯಾತಕ್ಕಾಗಿ ಅಂದರೆ ಶಿಲಾ ಪ್ರಭುಪಾದ ಅದನ್ನೇ ಹೇಳ್ತಾ ಇದ್ದಾರೆ. ಭಗವಂತ ಹೃದಯದಲ್ಲಿ ಬಂದು ಕೂರಬೇಕಾದ್ರೆ ನಮ್ಮ ಹೃದಯ 100% ಶುದ್ಧವಾಗಿರಬೇಕು. 100% ಶುದ್ಧ. ಈವನ್ 99.999% ಶುದ್ಧವಾಗಿದೆ ಅಂತ ಹೇಳಿದರೂ ನಾವು ಕೃಷ್ಣನ ಹತ್ರ ಹೋಗಿ ಹೀಗೆ ಹೇಳಲಿಕ್ಕಾಗೋದಿಲ್ಲ, ಕೃಷ್ಣ ನಾನು 99.999% ಶುದ್ಧವಾಗಿದ್ದೇನೆ, ನನ್ನನ್ನು ಸ್ವೀಕಾರ ಮಾಡು. ಕೃಷ್ಣ ಇಲ್ಲ, ಸ್ವೀಕಾರ ಮಾಡುವುದಿಲ್ಲ. ಅಂದರೆ ಸ್ವೀಕಾರ ಮಾಡುವುದಿಲ್ಲ ಅಂದರೆ ಒಂದು ಲೆವೆಲಲ್ಲಿ ಸ್ವೀಕಾರ ಮಾಡ್ತಾನೆ, ಆದರೆ ಸಂಪೂರ್ಣವಾಗಿ ಹೃದಯದಲ್ಲಿ ಬಂದು ಕೂರಬೇಕಾದ್ರೆ ಈವನ್ 0.00001% ಕಲ್ಮಶ ಸಹ ಇರಬಾರ್ದು. 100% ಶುದ್ಧವಾದಾಗ ಮಾತ್ರ ಭಗವಾನ್ ವಿಶತೆ ಹೃದಿ. ಸೊ ತೀರ್ಥಂ ಕುರುವಂತಿ ತೀರ್ಥಾನಿ ಅಂತ ಹೇಳ್ತಾರೆ. ಶುದ್ಧ ಭಕ್ತರ ಹೃದಯದಲ್ಲಿ ಕೃಷ್ಣ ಇದ್ದಾನೆ. ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ತೀರ್ಥವನ್ನಾಗಿ ಆ ಸ್ಥಳವನ್ನು ಮಾಡ್ತಾರೆ. ಯಾತಕ್ಕಾಗಿ ಅಂದರೆ ಶುದ್ಧ ಭಕ್ತರ ಹೃದಯದಲ್ಲಿ ಕೃಷ್ಣ ಇದ್ದಾನೆ. ಈಸ್ ದೇರ್ ಇನ್ ದ ಹಾರ್ಟ್. ಆವಾಗ ಏನಾಗ್ತದೆ? ಹೃದಯದಲ್ಲಿ ಕೃಷ್ಣ ಇದ್ದಾನೆ. ಕೃಷ್ಣ ಎಲ್ಲೆಲ್ಲಿದ್ದಾನೆ? ವೃಂದಾವನ. ಸೊ ಅವರು ಶಿಲಾ ಪ್ರಭುಪಾದರು ಎಲ್ಲೆಲ್ಲಿ ನ್ಯೂಯಾರ್ಕಿಗೆ ಎಲ್ಲೋ ಹೋದಾಗ 26th Avenue ಅಲ್ಲೆಲ್ಲ ಗೊತ್ತು ಎಲ್ರಿಗೂ ಸ್ಟೋರಿ ಏನು, ಎಲ್ಲ ಡ್ರಗ್ ಅಡಿಕ್ಟ್ಸ್ಗಳು, ವಿಮೆನ್ ಹಂಟರ್ಸ್. ಸೊ ಮೋಸ್ಟ್ ಡಿಗ್ರೇಡೆಡ್ ಜನರು ಅಲ್ಲಿ ವಾಸ ಮಾಡ್ತಾಯಿದ್ರು. ಇವರಿಗೆ ರೆಂಟ್ ಕೊಡಲಿಕ್ಕೆ ಏನು ದುಡ್ಡು ಇರಲಿಲ್ಲ. ಸೊ ಅದು ಹೋಗಿದ್ದಾರೆ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವನ್ನು ಸ್ಥಾಪನೆ ಕೊಡಲಿಕ್ಕೆ ರೆಂಟಿಗೆ ದುಡ್ಡಿಲ್ಲ. ಅದಕ್ಕೆ ಎಲ್ಲಿ ಆ ಹಿಪ್ಪೀಸ್ಗಳ ಮಧ್ಯೆ ಅಲ್ಲಿ ನಿಂತಿದ್ರು. ಸೊ ಆದರೆ ಅವರು ಶೀಲಾ ಪ್ರಭುಪಾದರ ಹೃದಯದಲ್ಲಿ ಕೃಷ್ಣ ಇದ್ದ. ಸೊ ಆ ಹಿಪ್ಪಿಗಳ ನಡುವೆ ಆ ಸ್ಥಳ ಏನಾಯಿತು? ವೃಂದಾವನದ ಹಾಗೆ ಆ ಹಿಪ್ಪಿಗಳು ಆಕರ್ಷಿತರಾದರು. ವಿ ಕ್ಯಾನ್ ಸಿ ಏನು ಈಗ ಅತ್ಯುನ್ನತ ವೈಷ್ಣವರು ಅವರನ್ನು ಶಿಲಾ ಪ್ರಭುಪಾದರನ್ನು ಅತ್ಯುನ್ನತ ವೈಷ್ಣವರನ್ನಾಗಿ ಮಾಡಿದರು. ಯಾತಕ್ಕಾಗಿ? ಹೃದಯದಲ್ಲಿ ಕೃಷ್ಣ ಇದ್ದ, ಬೇರೆಯವರ ಹೃದಯದಲ್ಲಿ ಸಹ ಕೃಷ್ಣ ಕಾಣ್ತಾನೆ. ಸೊ ಆವಾಗ ಶುದ್ಧ ಭಕ್ತರು ಸೊ ತೀರ್ಥಂ ಕುರುವಂತಿ ತೀರ್ಥಾನಿ. ಸೊ ಆದರೆ ನಾವು ಕಮಿಂಗ್ ಬ್ಯಾಕ್ ಟು ಅವರ್ ಮೈಂಡ್ ಟಾಪಿಕ್, ಏನು ಮನಸ್ಸು ಶುದ್ಧ ಇದು ಕಂಟ್ರೋಲ್ಡ್ ಆಗಿಲ್ಲದಾಗ ಶತ್ರುವತ್. ಆದರೆ ಅದನ್ನೇ ಮನಸ್ಸನ್ನು ನಿಗ್ರಹ ಮಾಡಿದಾಗ ಏನಾಗ್ತದೆ? ಈಸ್ ಅ ಬೆಸ್ಟ್ ಫ್ರೆಂಡ್. ಅದನ್ನು ನಿಗ್ರಹ ಮಾಡಲಿಕ್ಕೆ ಇಂಟೆಲಿಜೆನ್ಸ್, ಬುದ್ಧಿ ಏನಿದೆ ಶಾರ್ಪ್ ಆಗಿರಬೇಕು, ಬುದ್ಧಿ ಶುದ್ಧವಾಗಿ ಇರಬೇಕು. ಸೊ ಬುದ್ಧಿ ಶುದ್ಧವಾಗಿ ಇಲ್ಲದೇ ಇದ್ದರೆ ಮನಸ್ಸು ಬುದ್ಧಿಯನ್ನು ಅಧೀನ ಮಾಡಿಕೊಳ್ತದೆ, ಮತ್ತು ತನಗೆ ಹೇಗೆ ಬೇಕು ಹಾಗೆ ಉಪಯೋಗಿಸ್ಕೊಳ್ತದೆ. ನನಗೇನು ಕಾಮ ಬೇಕು, ಬುದ್ಧಿ ಹೇಳ್ತದೆ ಆಯಿತು ಕಾಮ,
ನನಗೆ ಕ್ರೋಧ ಬಂತು, ಓಕೆ, ಕ್ರೋಧ ಎಲ್ಲ ಶೌಟ್ ಮಾಡೋದು ಏನು, ಬೇರೆಯವರ ಮೇಲೆ ಶೌಟ್. ಯಾಕೆ? ಮನಸ್ಸು ನಿಗ್ರಹದಲ್ಲಿಲ್ಲ. ಇಲ್ಲಿ ಹೊರಗಿನ ಪ್ರಪಂಚದಲ್ಲಿ ನೋಡ್ತೇವೆ ಲೋಭ ಏನು, 100 ಕೋಟಿ ಸಾಕಾಗುವುದಿಲ್ಲ, 1000 ಕೋಟಿ ಇಲ್ಲ, 1000 ಕೋಟಿ ಸಾಕಾಗುವುದಿಲ್ಲ. ಎಷ್ಟು? 6-7 ತಲೆಮಾರುಗಳು ಕುಳಿತು ತಿಂದರೂ ಸಹ ಅಷ್ಟು ಅದು ಇನ್ನೂ ಅಷ್ಟು ದುಡ್ಡುಗಳನ್ನು ಮಾಡ್ತಾರೆ. ಯಾಕೆ? ಲೋಭ, ಮತ್ತೆ ಮನಸ್ಸು ನಿಗ್ರಹದಲ್ಲಿಲ್ಲ. ಮಾತ್ಸರ್ಯ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಪರೀಕ್ಷಿತ ಮಹಾರಾಜ ಕಲಿಪುರುಷನ ಬಗ್ಗೆ ಅಸೂಯ ಪರನಾಗಿರಲಿಲ್ಲ. ಆದರೆ ಈಗಿನ ಹೊರಗೆ ನೋಡ್ತೇವೆ ಎಲ್ಲ ಎಷ್ಟು ಜನ ಅಸೂಯ ಪರರಾಗಿ ಇದ್ದಾರೆ. ಅಸೂಯೆ ಯಾತಕ್ಕಾಗಿ ಅಸೂಯೆ? ಮತ್ತೆ ಮನಸ್ಸು ನಿಗ್ರಹದಲ್ಲಿ ಇಲ್ಲ. ಸೊ ಈ ರೀತಿ ಮನಸ್ಸನ್ನು ನಿಗ್ರಹ ಮಾಡಬೇಕು, ಶುದ್ಧ ಮಾಡಬೇಕು. ಅದಕ್ಕೆ ಪ್ರತಿದಿನ ಏನು ಮಾಡಬೇಕು? ಹರೇ ಕೃಷ್ಣ ಮಹಾಮಂತ್ರ ಜಪ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾವು ಎಷ್ಟು ಸತತವಾಗಿ ಜಪವನ್ನು ಮಾಡ್ತೇವೆ, ಮನಸ್ಸು ಶುದ್ಧವಾಗ್ತದೆ. ಆದರೆ ಬರೇ ಮನಸ್ಸು ಶುದ್ಧವಾದರೆ ಸಾಕಾಗುವುದಿಲ್ಲ. ಅದಕ್ಕೆ ನಿತ್ಯಂ ಭಾಗವತ ಸೇವಯ. ಸೊ ಆವಾಗ ಸ್ವಾಧ್ಯಾಯ ಮಾಡಿದಾಗ ಭಾಗವತವನ್ನು ಕೇಳಿದ ಮಾತ್ರ ಅಲ್ಲ, ಇವತ್ತೇನು ಕಲ್ತ್ವಿ? ಮನನ ಮಾಡಬೇಕು, ಅದನ್ನು ಗ್ರಹಣೆ ಮಾಡಿ ಅದನ್ನು ಇಟ್ಕೊಳ್ಬೇಕು. ಧಾರಣಾಶಕ್ತಿ ಮತ್ತು ಅದನ್ನು ಧಾರಣೆ ಮಾಡಿ ಮತ್ತೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಕೇವಲ ಒಂದು ಶ್ಲೋಕವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ವಿ ಕ್ಯಾನ್ ಪರ್ಫೆಕ್ಟ್ ಅವರ್ ಲೈಫ್. ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೋದು. ಯಾಕಂದರೆ ಮನುಷ್ಯ ಜನ್ಮ ತುಂಬ ದುರ್ಲಭವಾದ ಜನ್ಮ. ಎಷ್ಟು ಕೋಟಿ ಜನ್ಮಗಳ ನಂತರ ಸಿಗ್ತಾ ಇದೆ ಮನುಷ್ಯ ಜನ್ಮ. ಈ ಒಂದು ಮನುಷ್ಯ ಜನ್ಮವನ್ನು ನಾವು ಭಗವಂತನ ಸೇವೆಯಲ್ಲಿ ಉಪಯೋಗಿಸಿಕೊಂಡು ಸಾರ್ಥಕ ಮಾಡಿಕೊಳ್ಬೇಕು. ಅದಕ್ಕೆ ಶೀಲಾ ಪ್ರಭುಪಾದರು ಹೇಳ್ತಾ ಇದ್ರು ಏನು, ಓನ್ಲಿ ಒನ್ ಲೈಫ್. ಒಬ್ಬರು ಶೀಲಾ ಪ್ರಭುಪಾದರು ಈಗ ಪ್ರೀಚ್ ಮಾಡ್ತಾ ಇರಬೇಕಾದ್ರೆ ಒಬ್ಬರು ಶಿಷ್ಯರು ತುಂಬ ಗಂಭೀರರಾಗ್ತಾರೆ, ಅಂದರೆ ವೆರಿ ಸೀರಿಯಸ್ ಡಿವೋಟಿ ಆಗ್ತಾರೆ. ತುಂಬ ಬುಕ್ ಡಿಸ್ಟ್ರಿಬ್ಯೂಷನ್ಗಳು, ಬೋಧನೆಗಳು, ಈ ರೀತಿ ಎಲ್ಲ ಪ್ರೀಚಿಂಗ್ಗಳನ್ನು ಮಾಡಿ ತುಂಬ ಬಿಕಮ್ಸ್ ಫುಲ್ ಫ್ಲೆಡ್ಜ್ ಡಿವೋಟಿ. ಆದರೆ ಸ್ವಲ್ಪ ಸಮಯದ ನಂತರ ಶೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆ? ಮಾಯೆ ಅಟ್ಯಾಕ್ ಮಾಡಿಬಿಡ್ತಾಳೆ. ನಾವು ಯಾವಾಗ ಜಾಸ್ತಿ ಸೀರಿಯಸ್ ಆಗಲಿಕ್ಕೆ ಹೋಗ್ತೇವೆ, ಮಾಯೆ ಅಟ್ಯಾಕ್ ಮಾಡ್ತಾಳೆ. ಆವಾಗ ಇವರು ಶೀಲಾ ಪ್ರಭುಪಾದರ ಹತ್ರ ಬಂದು ಹೇಳ್ತಾರೆ, ಏನು ಶೀಲಾ ಪ್ರಭುಪಾದರೆ, ನಾನು ಈ ಆಂದೋಲನವನ್ನು ಬಿಟ್ಟು ಹೋಗ್ತೇನೆ. ನನಗೆ ಕೃಷ್ಣ ಪ್ರಜ್ಞೆಯನ್ನು ಇನ್ನೂ ಅಭ್ಯಾಸ ಮಾಡಲಿಕ್ಕೆ ಇಲ್ಲ. ಐ ಡೋಂಟ್ ವಾಂಟ್ ಟು ಪ್ರಾಕ್ಟೀಸ್ ಕೃಷ್ಣ ಕಾನ್ಷಿಯಸ್ನೆಸ್. ಕೃಷ್ಣನ ಸೇವೆ ಬೇಡ, ಏನು ಬೇಡ, ನಾನು ಭಕ್ತಿ ಸೇವೆಯನ್ನು ಬಿಟ್ಟು ಹೋಗಿಬಿಡ್ತೇನೆ. ಆವಾಗ ಶೀಲಾ ಪ್ರಭುಪಾದರು ಏನು ಹೇಳ್ತಾರೆ, ನೋ ಪ್ಲೀಸ್, ದಯವಿಟ್ಟು ಈ ಒಂದು ಜನ್ಮವನ್ನು ಕೃಷ್ಣನ ಸೇವೆಗೆ ಮುಡಿಪಾಗಿಡು. ನೀನು ಮುಂದಿನ ಜನ್ಮದಲ್ಲಿ ಏನು ಮಾಡ್ತೀಯಾ ಅದು ನಿನಗೆ ಬಿಟ್ಟಿದ್ದು. ವಾಟ್ ಯು ವಾಂಟ್ ಟು ಡೂ ಇನ್ ಅ ಫ್ಯೂಚರ್ ಲೈಫ್ ಅದು ನಿನಗೆ ಬಿಟ್ಟಿದ್ದು. ಆದರೆ ಈಗ ಸಿಕ್ಕಿದೆ ಅಮೂಲ್ಯವಾದ ಮನುಷ್ಯ ಜನ್ಮ. ಈ ಒಂದು ಜನ್ಮವನ್ನು ನೀನು ಕೃಷ್ಣನ ಪ್ರಜ್ಞೆಯಲ್ಲಿ, ಕೃಷ್ಣನ ಸೇವೆಯಲ್ಲಿ ಮುಡಿಪಾಗಿಟ್ಕೊ. ಮುಂದಿನ ಜನ್ಮ ಏನಾಗ್ತದೆ ಅದು ನಿನಗೆ ಬಿಟ್ಟಿದ್ದು. ಸೊ ಒನ್ ಲೈಫ್. ಯಾಕಂದರೆ ಶೀಲಾ ಪ್ರಭುಪಾದರಿಗೆ ಗೊತ್ತಿತ್ತು ಏನು, ಅವನು ಒಂದು ಜನ್ಮ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಗೆ ಮುಡಿಪಾಗಿಟ್ಟರೆ ಏನಾಗ್ತದೆ, ಪರಿಪೂರ್ಣತೆ ಸಿಕ್ಕಿಬಿಡ್ತದೆ, ಮತ್ತೆ ಮರಳಿ ಭಗವದ್ಧಾಮಕ್ಕೆ ಹೋಗ್ಬೋದು. 100% ಶ್ಯೂರ್. ಏನು, ಒಂದು ಜನ್ಮವನ್ನು ಕೃಷ್ಣನ ಸೇವೆಯಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ವಿತ್ ಕಮಿಟ್ಮೆಂಟ್ ಫುಲ್ಲಾಗಿ ಡೆಡಿಕೇಟ್ ಮಾಡಿದರೆ, ಸಮರ್ಪಣಾ ಭಾವದಿಂದ ಸಮರ್ಪಣೆ ಮಾಡಿದರೆ ಖಂಡಿತವಾಗಿ ಪರಿಪೂರ್ಣತೆ ಸಿಗ್ತದೆ. ಮಾವಿನ ಹಣ್ಣು ಇದೆ, ಮಾವಿನ ಹಣ್ಣು ಆ ಮರದಲ್ಲಿ ಇದ್ದಾಗ ಮರಕ್ಕೆ ಅಂಟಿ ಕೂತ್ಕೊಂಡು ಅಲ್ಲೇ ಇದ್ದರೆ ಏನಾಗ್ತದೆ, ಕೊಳೆತೋಗೋ ಮೊದಲು ಏನಾಗ್ತದೆ, ಹಣ್ಣಾಗ್ತದೆ. ಫಸ್ಟು ಹುಳಿ ಇರ್ತದೆ. ನೀವು ಅದು ಹುಳಿ ಇದ್ದಂತ ತೆಗೆದು ತಿಂದರೆ ನಿಮ್ಗೆ ಅಷ್ಟು ಆಸ್ವಾದನೆ ಮಾಡಲಿಕ್ಕಾಗೋದು. ಆದರೆ ಅದೇ ಅಲ್ಲೇ ಇದ್ಬಿಟ್ರೆ ಹಣ್ಣಾಗ್ತದೆ. ಇಟ್ ಬಿಕಮ್ಸ್ ರೈಪಂಡ್ ಫ್ರೂಟ್. ಸೊ ಅದೇ ರೀತಿ ಪ್ರತಿ ವಾರ ಬಂದು ಪ್ರತಿನಿತ್ಯ ಭಾಗವತ ಕೇಳುವುದು, ಜೀವನದ ಉದ್ದಕ್ಕೂ ಇದನ್ನೇ ಮಾಡ್ತಾ ಇದ್ದರೆ
ಭಗವಂತನ ಕೃಪೆಯಿಂದ ಪರಿಪೂರ್ಣತೆ ಸಿಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಜಸ್ಟ್ ಬಿ ಇನ್ ದ ಮೂಮೆಂಟ್. ಎಷ್ಟೇ ಕಷ್ಟ ಆದರೂ ಸಹ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪವನ್ನು ಬಿಡಬಾರ್ದು, ಭಕ್ತರ ಸೇವೆಗಳನ್ನು ಬಿಡಬಾರ್ದು, ನಿತ್ಯಂ ಭಾಗವತ ಸೇವೆಯ ಭಾಗವತವನ್ನು ಶ್ರವಣ ಮಾಡುವುದು ಇದನ್ನು ಬಿಡಬಾರ್ದು. ಇದರ ಟೀಚಿಂಗ್ಸ್ಗಳು, ಬೋಧನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಮ್ಮ ಶಕ್ತಿಯಾನುಸಾರವಾಗಿ. ನಾವು ದೊಡ್ಡ ದೊಡ್ಡ ಭಕ್ತರು ಇರ್ಬೋದು ಕೆಲವರು, ಆದರೆ ನಾವು ನಮ್ಮನ್ನು ಏನು ಕನ್ಸಿಡರ್ ಮಾಡ್ತೇವೆ? ತುಂಬ ಸರಳ ಭಕ್ತರು, ಸಿಂಪಲ್ ಡಿವೋಟೀಸ್. ಸೊ ಭಕ್ತರು ಸಿಂಪಲ್, ಭಕ್ತಿ ಸಿಂಪಲ್ ಫಾರ್ ದ ಸಿಂಪಲ್ ಹಾರ್ಟೆಡ್, ಕಾಂಪ್ಲೆಕ್ಸ್ ಫಾರ್ ದ ಕಾಂಪ್ಲೆಕ್ಸ್. ಸೊ ನಾವು ಸಿಂಪಲ್ ಹಾರ್ಟೆಡ್ ಆಗಿದ್ದರೆ ಏನು ದೊಡ್ಡ ದೊಡ್ಡ ವಿಷಯಗಳನ್ನು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಹನುಮಂತ ದೊಡ್ಡ ದೊಡ್ಡ ಪರ್ವತಗಳನ್ನು ಎತ್ತಿ ತರ್ತಾ ಇದ್ದು, ಆದರೆ ಆ ಅಳಿಲು ಸಹ ಅದೇನು ಮಾಡ್ತಾಯಿತ್ತು? ಮಣ್ಣಲ್ಲಿ ತನ್ನ ಬಾಡಿಯನ್ನು ಫುಲ್ ಹೀಗೆ ಮಾಡಿ ಅಲ್ಲಿ ಹೋಗಿ ಆ ಎಷ್ಟು ಸಣ್ಣ ಸಣ್ಣ ಮರಳಿನ ಕಣಗಳು ಇದೆ ಅದನ್ನು ಆ ಬ್ರಿಡ್ಜ್ ಕಟ್ಟುವಾಗ ಆಗ್ತಾಯಿತ್ತು. ಆದರೆ ಕೆಲವು ವಾನರರು ಆ ಅಳಿಲನ್ನು ನೋಡಿ ನಗ್ತಾರೆ. ಬಟ್ ರಾಮಚಂದ್ರ ಏನು ಹೇಳ್ತಾನೆ? ನೀವು ಎಷ್ಟು ಸೇವೆ ಮಾಡಿ, ದಟ್ ಈಸ್ ಈಕ್ವಲೆಂಟ್. ನಾನು ಯಾವುದೇ ಭೇದ ಭಾವನೆಗಳನ್ನು ಮಾಡುವುದಿಲ್ಲ, ಯಾಕೆಂದರೆ ಅದು ತನ್ನ ಶಕ್ತಿಯಾನುಸಾರವಾಗಿ ಅದು ತನ್ನ ಸೇವೆಯನ್ನು ಮಾಡ್ತಾ ಇದೆ. ಹನುಮಂತ ತನ್ನ ಸೇವೆಯನ್ನು ಮಾಡ್ತಾನೆ, ಬೇರೆ ವಾನರರು ಅವರ ಸೇವೆಗಳನ್ನು ಮಾಡ್ತಾರೆ. ಸೊ ಅದೇ ರೀತಿ ಬೇರೆ ಬೇರೆಯವರ ಶಕ್ತಿ ಬೇರೆ ಬೇರೆ ರೀತಿ ಇರ್ತದೆ. ಆದರೆ ಎವ್ರಿಬಡಿ ಈಸ್ ಗಿವಿಂಗ್ ದೇಯರ್ ಬೆಸ್ಟ್. ಎಲ್ಲರೂ ತಮ್ಮ ಅತ್ಯುನ್ನತವಾದ ಸೇವೆಗಳನ್ನು ತಮ್ಮ ಶಕ್ತಿಯಾನುಸಾರವಾಗಿ ಎಲ್ಲ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಆವಾಗ ಏನು? ಕೃಷ್ಣ ಈಸ್ ಪ್ಲೀಸ್ಡ್ ವಿತ್ ಎವ್ರಿ ಒನ್. ಪ್ರತಿಯೊಬ್ಬರ ಜೊತೆ ಅವನಿಗೆ ಅಷ್ಟೇ ಸಂತುಷ್ಟ ಭಾವವನ್ನು ಹೊಂದಿರ್ತಾನೆ. ಸೊ ಅದು ಮಾಡಬೇಕಾದ್ರೆ ನಮ್ಮ ಇಂದ್ರಿಯಗಳನ್ನು ಶುದ್ಧ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಹೇಗೆ? ಋಷಿಕೇಶ ಸೇವನಂ. ಮನಸ್ಸನ್ನು ಶುದ್ಧ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಹೇಗೆ? ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವುದು. ಮತ್ತು ಬುದ್ಧಿಯನ್ನು ಶುದ್ಧ ಮಾಡಬೇಕು. ಹೇಗೆ? ಸ್ವಾಧ್ಯಾಯ ಮಾಡುವುದು, ಅದನ್ನು ಮನನ ಮಾಡಿ ಗ್ರಹಣ ಮಾಡಿಕೊಳ್ಳುವುದು. ಈ ರೀತಿ ಕಂಟಿನ್ಯೂಸ್ ಮಾಡಿದಾಗ ಏನಾಗ್ತದೆ? ಚರ್ಮಚಕ್ಷು ಶಾಸ್ತ್ರಚಕ್ಷು ಆಗ್ತದೆ. ಶಾಸ್ತ್ರಚಕ್ಷು ಆಮೇಲೆ ದಿವ್ಯ ಚಕ್ಷು ಆಗ್ತದೆ. ದಿವ್ಯ ಚಕ್ಷು ಅಂದರೆ ಏನು? ಎಲ್ಲ ಟ್ರಾನ್ಸೆಂಡೆಂಟಲ್, ಅಲೌಕಿಕವಾದ ಜಗತ್ತಿನ ಪ್ರಕಾರ ನಾವು ನೋಡ್ತೇವೆ. ಆಮೇಲೆ ದಿವ್ಯ ಚಕ್ಷು, ಶಾಸ್ತ್ರಚಕ್ಷು, ದಿವ್ಯ ಚಕ್ಷು. ಆಮೇಲೆ ಕೃಷ್ಣ ಏನನ್ನು ಪ್ರದಾನ ಮಾಡ್ತಾನೆ? ಪ್ರೇಮಚಕ್ಷು. ಪ್ರೇಮಾಂಜನ ಚೂರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮಸುಂದರಂ ಅಚಿಂತ್ಯ ಗುಣಸ್ವರೂಪಂ. ಶ್ಯಾಮಸುಂದರ ಕೃಷ್ಣನ ತ್ರಿಭಂಗ ರೂಪ ನೋಡಿದರೆ ರಾಧಾ ಮಾಧವ್ ತ್ರಿಭಂಗ ರೂಪ, ಶ್ಯಾಮಸುಂದರ ಯಾವ ರೀತಿಯ ರೂಪ? ಅಚಿಂತ್ಯ ಗುಣಸ್ವರೂಪಂ. ಅಚಿಂತ್ಯ ಗುಣ, ಯಾಕೆಂದರೆ ತುಂಬ ಸುಂದರವಾದ ಅತಿ ಆಕರ್ಷಕ ರೂಪ ಕೃಷ್ಣನದು. ಸೊ ಇದು ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಸೊ ಪ್ರೇಮದ ಅಂಜನ ಪ್ರೇಮ ಚಕ್ಷುವಿನಲ್ಲಿ ಇರ್ತದೆ. ಯಾವಾಗ ಪ್ರೇಮದ ಅಂಜನ ಕಣ್ಣಿನಲ್ಲಿ ಕೃಷ್ಣ ಪ್ರದಾನ ಮಾಡ್ತಾನೆ, ಆವಾಗ ಭಗವಂತನನ್ನು ಪ್ರೇಮಚಕ್ಷುವಿನಿಂದ ನೋಡ್ಬೋದು. ಆದರೆ ಆ ಪ್ರೇಮಚಕ್ಷು ಸಿಗಬೇಕಾದ್ರೆ ಮೊದಲು ನಾವು ಶಾಸ್ತ್ರಚಕ್ಷುವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲದಿದ್ದರೆ ನಾವು ಜನ್ಮಾಂತರಗಳಲ್ಲಿ ಏನು ಬರೇ ಚರ್ಮಚಕ್ಷುವಿನಿಂದ ನೋಡ್ತಾ ಇರ್ತೇವೆ. ಏನು ಚರ್ಮಚಕ್ಷುವಿನಿಂದ ನೋಡಿದಾಗ ಏನಾಗ್ತದೆ? ಎಲ್ಲ ತ್ರಿಗುಣಗಳಿಂದ ನೋಡ್ತೇವೆ. ತ್ರಿಗುಣಗಳು ಏನು? ಬರೇ ಎಂಜಾಯ್ಮೆಂಟ್ಗಳು ಕಾಣ್ತದೆ. ಹೊರಗೆ ನೋಡ್ತೇವೆ ನಾವು ಎಷ್ಟು ಪ್ರಪಂಚ ಎಲ್ಲ ಹಾಳಾಗ್ತಾ ಇದೆ. ಧರ್ಮದ ಬಗ್ಗೆ ಇದು ಯಾರು ಕೇರ್ ಮಾಡುವುದಿಲ್ಲ. ಈವನ್ ಬೇಸಿಕ್ ಹ್ಯೂಮನ್ ಕ್ವಾಲಿಟೀಸ್ಗಳನ್ನು ಮರಿತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಸುಮಾರು 30 ವರ್ಷ ಅಥವಾ 50 ವರ್ಷಗಳ ಹಿಂದೆ ನೋಡಿದರೆ ಒಂದು ಹಿರಿಯರಿಗೆ ಗೌರವಗಳನ್ನು ಕೊಡಬೇಕು, ಪೇರೆಂಟ್ಸ್ಗಳನ್ನು ಅವರಿಗೆ ಗೌರವಗಳನ್ನು ಕೊಡಬೇಕು. ಇದು ಬೇಸಿಕ್ ಎಟಿಕೇಟ್ಸ್ಗಳು ಇತ್ತು. ಪ್ರಾಣಿಗಳಿಗೆ ದಯೆ ತೋರಿಸುವುದು, ಇದು ಶಿಸ್ತು. ಈಗ ನಾವು ನೋಡ್ತೇವೆ ಇಟ್ ಇಸ್ ಅ ಮೋರ್ ಆಫ್ ಏನು ತಾಮಸಿಕ ಮತ್ತು ರಾಜಸಿಕ ಗುಣಗಳು. ಈವನ್ ಭಾರತ ದೇಶದಲ್ಲಿ ಕೂಡ ಭಾರತ ದೇಶವನ್ನು ಧರ್ಮಭೂಮಿ ತಪೋಭೂಮಿ ಅಂತ ಕರಿತೇವೆ.
ಇಲ್ಲಿ ಮ್ಯಾಕ್ಸಿಮಮ್ ಪಾಪದ ಕಾರ್ಯಚಟುವಟಿಕೆಗಳು ಆಗ್ತಾ ಇದೆ. ಆದರೆ ಇಲ್ಲಿ ಇದಕ್ಕೆ ಹೇಗೆ ಕನೆಕ್ಟ್ ಮಾಡ್ತಾ ಇದ್ದೇವೆ ಅಂದರೆ, ಇಲ್ಲಿ ಪರೀಕ್ಷಿತ ಮಹಾರಾಜರಿಗೆ ಈ ಶ್ಲೋಕದಲ್ಲಿ ಏನು ಪಾಪ ಕಾರ್ಯಗಳನ್ನು ಕಲಿಯುಗದಲ್ಲಿ ಮಾಡ್ತಾ ಇರ್ತಾರೆ, ಎಲ್ಲ ಜನರು ಮಾಡ್ತಾ ಇರ್ತಾರೆ. ಆದರೆ ಮನಸ್ಸಿನಲ್ಲಿ ಯೋಚನೆ ಮಾಡಿದಾಗ ಅದಕ್ಕೆ ಫಲಗಳು ಸಿಗುವುದಿಲ್ಲ. ಎಷ್ಟೊಂದು ಪಾಪ ಕಾರ್ಯಗಳು ನಡೀತಾ ಇದೆ, ಆದರೆ ಮನಸ್ಸಿನಲ್ಲಿ ಆಲೋಚನೆ ಮಾಡಿದಾಗ ಅದಕ್ಕೆ ಫಲ ಸಿಗುವುದಿಲ್ಲ. ಕರ್ಮೇಂದ್ರಿಯಗಳಿಂದ ಮಾಡಬೇಕು. ಈ ಕಲಿಯುಗದಲ್ಲಿ ಕೆಲವು ವಿಷಯಗಳು ತುಂಬ ದೋಷಗಳು ಇದೆ. ಕಲೇರ್ ದೋಷ ನಿಧೇ ರಾಜನ್ ಅಸ್ತಿಹಿ ಏಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗ ಪರಂ ವ್ರಜೇತ್. ಸೊ ದೋಷಗಳ ನಿಧಿ ಅಂದರೆ ಏನು? ಈ ಗೋಲ್ಡ್ ಮೈನಲ್ಲಿ ಏನು ಸಿಗ್ತದೆ? ಚಿನ್ನ ಸಿಗ್ತದೆ. ಸೊ ಅದೇ ರೀತಿ ದೋಷಗಳ ನಿಧಿಯಲ್ಲಿ ಏನು ಸಿಗ್ತದೆ? ಬರೇ ದೋಷಗಳೇ ಸಿಗ್ತದೆ. ಕಲಿಯುಗದಲ್ಲಿ ಬರೇ ದೋಷಗಳೇ ಇದೆ. ಹಾಗಿದ್ರೆ ಏನು ಮಾಡೋದು? ವೆರಿ ಡಿಪ್ರೆಸಿಂಗ್ ಅಲ್ವಾ? ತುಂಬ ಬೇಜಾರಾಗ್ತದೆ. ಯಾಕೆ ಎಲ್ಲಿ ನೋಡಿದರೂ ಸಹ ಇದು ಪ್ರಾಣಿಗಳ ಹತ್ಯೆ, ಇಂಟಾಕ್ಸಿಕೇಷನ್ಸ್ಗಳು, ಮಾತೆಯರಿಗೆ ಸರಿಯಾದ ಗೌರವಗಳನ್ನು ಕೊಡುವುದಿಲ್ಲ, ಸೊ ಗ್ಯಾಂಬ್ಲಿಂಗ್, ಜೂಜಾಟಗಳು, ವೆರಿ ಡಿಪ್ರೆಸಿಂಗ್ ಅಲ್ವಾ? ದೋಷಗಳ ನಿಧಿಯೇ ಆಗಿದೆ. ಆದರೆ ಒಂದು ಅತಿ ಉನ್ನತವಾದ ಕ್ವಾಲಿಟಿ ಇದೆ. ಯಾವುದು? ಕಲಿಯುಗವನ್ನು ಋಷಿಮುನಿಗಳು ಪೂಜಿಸ್ತಾರೆ. ಯಾತಕ್ಕಾಗಿ? ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗಂ ಪರಂ. ಸಣ್ಣ ಸಣ್ಣ ಜನ್ಮ ಸಿಕ್ಕಿದೆ. ಎಷ್ಟು? 100 ವರ್ಷ ಅಂತ ಇಟ್ಕೊಳ್ಳೋಣ. 100 ವರ್ಷ ಆಯಸ್ಸು. 100 ವರ್ಷ ಬದುಕೋದು ತುಂಬ ಕಷ್ಟ. ಅದು 100 ವರ್ಷ ಬದುಕಿದರೆ ಪೇಪರಲ್ಲೆಲ್ಲ ದೊಡ್ಡ ಒಬ್ಬಿಬ್ಬರು ಬದುಕ್ತಾರೆ, ಅದು ನ್ಯೂಸ್ ಬಂದುಬಿಡ್ತದೆ. ಏನು 100 ವರ್ಷಗಳನ್ನು ಬದುಕಿದ್ರು, ಸೋ ಮಚ್ ಏನೋ ಪಾಪ್ಯುಲಾರಿಟಿ ಸಿಗ್ತದೆ. ಸೊ 100 ವರ್ಷ ಬದುಕಿದ್ರೂ ಸಹ ಯಾವ ರೀತಿ ಬದುಕ್ತಾರೆ? ಬಾಡಿ ಈಸ್ ವೀಕ್, ಆ ರೀತಿ. ಓಕೆ, ಇರಲಿ, ಪರವಾಗಿಲ್ಲ. 100 ವರ್ಷ ಅಂತಲೇ ತಿಳ್ಕೋಣ. 100 ವರ್ಷ ಎಷ್ಟು ಆಯಸ್ಸದು? ಅದಕ್ಕೆ ದುರ್ಲಭೋ ಮಾನುಷೋ ದೇಹೋ ದೇಹಿನಾಂ ಕ್ಷಣ ಭಂಗುರ. ಕ್ಷಣಕ್ಕೆ ಹೋಲಿಸಿದ್ದಾರೆ. ಏನು ಕ್ಷಣ? ಕೇವಲ ಕ್ಷಣ ಅಂದರೆ ಎಷ್ಟು? ನೀವು ಮಾತೆಯರು ಕುಕಿಂಗ್ ಮಾಡಬೇಕಾದ್ರೆ ಈ ಲೈಟರನ್ನು ಇದು ಮಾಡ್ತೀರಿ, ಟಕ್ ಅಂತ ಅದು ಏನೋ ಒಂದು ಫ್ಲೇಮ್ ಬರ್ತದೆ. ಇವು ಪ್ರಭುಜಿಗಳು ಸಹ ನೋಡಿರ್ತೀವಿ, ಫ್ಲೇಮ್ಸ್ ಬರ್ತದೆ. ಅದನ್ನು ಬ್ರಹ್ಮನ ಆಯಸ್ಸಿಗೆ ಹೋಲಿಸಿದ್ದಾರೆ. ಬ್ರಹ್ಮನ ಆಯಸ್ಸು, ನಮ್ಮ ಆಯಸ್ಸಲ್ಲ. ಅದನ್ನು ಬ್ರಹ್ಮನ ಆಯಸ್ಸಿಗೆ ಹೋಲಿಸಿದ್ದಾರೆ. ಆ ಕ್ಲಿಕ್ ಅಂತ ಒಂದು ಸಣ್ಣ ಫ್ಲೇಮ್ ಬರ್ತದೆ. ಅದರಿಂದನೇ ಅದು ಗ್ಯಾಸ್ ಇದ್ದು ಆ ಫ್ಲೇಮ್ ಇದಾಗೋದಲ್ವಾ? ಆ ಕ್ಲಿಕ್ ಅಂತ ಅದನ್ನು, ಆ ಫ್ಲೇಮನ್ನು ಬ್ರಹ್ಮನ ಆಯಸ್ಸಿಗೆ ಹೋಲಿಸಿದ್ದಾರೆ. 100 ವರ್ಷ ಎಷ್ಟು? ಓಕೆ, ಆ 100 ವರ್ಷ ಕ್ಷಣ ಭಂಗುರ. ಆದರೆ ಆ 100 ವರ್ಷಗಳನ್ನು ಸರಿಯಾಗಿ ಉಪಯೋಗಿಸಿದರೆ, ಶಿಲಾ ಪ್ರಭುಪಾದರು ಏನು ಹೇಳಿದರು? 100 ವರ್ಷ ಬೇಡ, 50 ವರ್ಷ. ಯಾಕಂದರೆ 100 ವರ್ಷ ಯಾರು ಬದುಕುವುದಿಲ್ಲ ಕಲಿಯುಗದಲ್ಲಿ. 50 ವರ್ಷಗಳು, 50 ವರ್ಷಗಳು ಬೇಡ. ಇನ್ನೊಂದು ಸಂದರ್ಭದಲ್ಲಿ ಏನು ಹೇಳ್ತಾರೆ? ಕೇವಲ 12 ವರ್ಷಗಳು, 12 ಇಯರ್ಸ್. ಕೃಷ್ಣ ಪ್ರಜ್ಞೆಯನ್ನು ಸರಿಯಾಗಿ ಗಂಭೀರತೆಯಿಂದ ಅಭ್ಯಾಸ ಮಾಡು. 13ನೆಯ ದಿನ ನೀನು ಶುದ್ಧ ಭಕ್ತ. 12 ಇಯರ್ಸ್ ಇಫ್ ಯು ವೆರಿ ಸೀರಿಯಸ್ಲಿ ಆ್ಯಸ್ ಪರ್ ದ ಪ್ರಾಸೆಸ್ ಪಾಲನೆ ಮಾಡಿದರೆ. ಬಟ್ ಎಷ್ಟು ಜನ ನಾವು ಮಾಡ್ತೇವೆ ಗೊತ್ತಿಲ್ಲ. ಎಷ್ಟೋ ಸಲ ಮಂಗಳಾರತಿ ಮಿಸ್ ಆಗ್ತದೆ, ಜಪ ಸರಿಯಾಗಿ ಆಗೋದಿಲ್ಲ. ಆಫೀಸಲ್ಲಿ ಯಾರೋ ಬೈದಾರೆ, ಆ ನೆಕ್ಸ್ಟ್ ಡೇ ಜಪ ಮುಗೀತು. ಅದೇ ಆಲೋಚನೆಗಳು ಬರ್ತಾ ಇರ್ತದೆ ಜಪ ಮಾಡಬೇಕಾದ್ರೆ. ಸೊ ಈ ರೀತಿ ಅಲ್ಲ, ವೆರಿ ಸೀರಿಯಸ್ಲಿ ಮಾಡಿದರೆ 12 ವರ್ಷಗಳು, ತಪ್ಪಿದರೆ 50 ವರ್ಷಗಳು, ಅಥವಾ ಕ್ಷಣಭಂಗುರ 100 ವರ್ಷಗಳು ಅಂತ ಹಿಡಿದರೂ ಸಹ ಎಷ್ಟೋ ಸಮಯದಲ್ಲಿ ನಾವು ನಮ್ಮ ಜೀವನವನ್ನು ಪರಿಪೂರ್ಣಗೊಳಿಸ್ಬೋದು. ಅದಕ್ಕಾಗಿ ಸಣ್ಣ ಶಾರ್ಟೆಸ್ಟ್ ಟೈಮ್ ಇದರಲ್ಲಿ ನಮ್ಮ ಜೀವನವನ್ನು ಪರಿಪೂರ್ಣತೆಗೊಳಿಸ್ಬೋದು. ಮುಕ್ತ ಸಂಗಸ್ಯ ಜಾಯತೆ. ಮುಕ್ತ ಅಂದ್ರೇನು? ವಿ ಕ್ಯಾನ್ ಬಿಕಮ್ ಲಿಬರೇಟೆಡ್. ಕಂಪ್ಲೀಟ್ಲಿ ಮುಕ್ತ ಜೀವಿಗಳು ಆಗ್ಬೋದು, ಕಂಪ್ಲೀಟ್ ಶುದ್ಧರಾಗ್ಬೋದು. ಆದರೆ ನಾವು ಸರಿಯಾಗಿ ಅದನ್ನು ಪಾಲನೆ ಮಾಡಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈಗ ಶಾಸ್ತ್ರಚಕ್ಷುವನ್ನು ನೋಡಿದ್ವಿ. ಶಾಸ್ತ್ರಚಕ್ಷು, ದಿವ್ಯಚಕ್ಷು, ಪ್ರೇಮಚಕ್ಷು ಸಿಗ್ತದೆ. ಪ್ರೇಮಚಕ್ಷುವಿನಿಂದ ಭಗವಂತ ಅವನು ಪ್ರದಾಯಿಸ್ತಾನೆ.
ಇನ್ನೂ ಒಂದು ಇದೆ, ತುಂಬ ಕಠಿಣವಾದದ್ದು ಶುದ್ಧವಾಗುವಂಥದ್ದು ಯಾವುದು? ಸೂಕ್ಷ್ಮ ಶರೀರ ಯಾವುದ 3 ವಿಷಯಗಳನ್ನು ಹೊಂದಿರ್ತದೆ? ಮನಸ್ಸು, ಬುದ್ಧಿ, ಅಹಂಕಾರ. ಮನಸ್ಸನ್ನು ಹೇಗೆ ಶುದ್ಧ ಮಾಡುವುದು ನೋಡಿದ್ವಿ, ಬುದ್ಧಿಯನ್ನು ಶುದ್ಧಿ ಮಾಡುವುದು ನೋಡಿ, ಅಹಂಕಾರವನ್ನು ಹೇಗೆ ಶುದ್ಧ ಮಾಡುವುದು ನಾವು ಎಷ್ಟೊಂದು ಸಲ ಡಿಸ್ಕಸ್ ಮಾಡಿದ್ವಿ. ಅಹಂಕಾರವನ್ನು ಭಕ್ತರ ಸಂಘಕ್ಕೆ ಬರಬೇಕು, ದರ್ ಇಸ್ ನೋ ಅದರ್ ವೇ. ಸೊ ದಟ್ ಈಸ್ ವೈ ಏನು ಭಕ್ತರ ಸಂಘಕ್ಕೆ ಬಂದಾಗ ಅಹಂಕಾರಗಳು ಕ್ಲ್ಯಾಶ್ ಆಗ್ತದೆ. ನೀನು ಹೇಳಿದ್ದು ಒಪಿನಿಯನ್, ನೀನು ಹೇಳಿದ್ದೆ ಯಾಕೆ ಸರಿ, ನಾನು ಹೇಳಿದ್ದೆ ಯಾಕೆ ಸರಿ ಅಲ್ಲ. ಸೊ ಈ ರೀತಿಯ ಈ ಸನ್ನಿವೇಶಗಳು ಬಂದಾಗ ಏನಾಗ್ತದೆ, ನಾವು ವಿನಮ್ರರಾಗಬೇಕು. ಕೃಷ್ಣ ಮೇಕ್ಸ್ ಅಸ್ ಹಂಬಲ್. ಸೊ ನಾವು ನಮ್ಮನ್ನು ತುಂಬ ದೊಡ್ಡ ಭಕ್ತರು ಅಂತ ಭಾವಿಸಿದರೆ ಕೃಷ್ಣ ನೋಸ್ ಹೌ ಟು ಮೇಕ್ ಅಸ್ ಹಂಬಲ್. ಸೊ ಕೃಷ್ಣ ಅವನಿಗೆ ಈ ಹುಲಿಯನ್ನು ಇಲಿಯನ್ನಾಗಿ ಮಾಡುವುದು ದೊಡ್ಡ ವಿಷಯ ಅದು. ಸೊ ಆದರೆ ನಾವು ಯಾವಾಗ ನಾವೇ ಹಂಬಲ್ ಪೊಸಿಷನ್ ತೆಗೆದುಕೊಳ್ತೇವೆ, ಕೃಷ್ಣ ಗ್ಲೋರಿಫೈಸ್ ದ ಡಿವೋಟೀಸ್. ಆ ಭಕ್ತರನ್ನು ಗ್ಲೋರಿಫೈ ಮಾಡಿಸ್ತಾನೆ, ಯಾಕಂದರೆ ಸ್ವಾಭಾವಿಕವಾಗಿ ವಿನಮ್ರರಾಗಿ ಇರ್ತಾರೆ. ಸೊ ಅದಕ್ಕೆ ಭಕ್ತರ ಸಂಘದಲ್ಲಿ ಬಂದಾಗ ನಾವು ವಿನಮ್ರರಾಗ್ಬೋದು. ಸೊ ನಾವು ಪರ್ಪಸ್ಲಿ ನಾವು ಸ್ವಲ್ಪ ಪ್ರಯತ್ನ ಪಟ್ಟರೂ ಪರವಾಗಿಲ್ಲ, ನಾವು ಆ ವಿನಮ್ರತಾ ಭಾವವನ್ನು ಬೆಳೆಸ್ಕೊಳ್ಬೇಕು ಭಕ್ತರ ಸಂಘದಲ್ಲಿ ಬಂದಾಗ. ದ್ಯಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ನಾವು ಭಕ್ತರ ಸಂಘಕ್ಕೆ ಬಂದು ನಾವು ವಿನಮ್ರತಾ ಭಾವವನ್ನು ಬೆಳೆಸ್ಕೊಳ್ತೇವೆ, ಆವಾಗ ನಮ್ಮ ಮಿಥ್ಯ ಅಹಂಕಾರ ಶುದ್ಧವಾಗ್ತದೆ. ಸೊ ಯಾವಾಗ ಕೃಷ್ಣ ನೋಡ್ತಾನೆ, ರಾಧಾ ಮಾಧವ್ ಇದ್ದಾನಲ್ಲ, ಈಗ ಲೆಕ್ಚರ್ ಆಗ್ತಾ ಇದೆ, ಎಷ್ಟು ಜನ ಭಕ್ತರಿರ್ಬೋದು? ಸುಮಾರು 100, 150 ಇದಾರ, ಅಥವಾ 80, ಎಷ್ಟೋ ಜನ ಇದ್ದರೂ ಸಹ ಎಲ್ಲರನ್ನೂ ನೋಡ್ತಾ ಇದ್ದಾನೆ ರಾಧಾ ಮಾಧವ್. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಏನು ಆಲೋಚನೆಗಳು ನಡೀತಾ ಇದೆ ಅವನಿಗೆ ಗೊತ್ತಾಗ್ತಾ ಇದೆ. ಸೊ ಯಾವಾಗ ನಾವು ಭಕ್ತರ ಸಂಘದಲ್ಲಿ ಬಂದು ದಾಸ ಈ ಭಾವವನ್ನು ಬೆಳೆಸ್ಕೊಳ್ತೇವೆ. ಗೋಪಿ ಬರ್ತು ಪಾದಕಮಲಯೋವರ ದಾಸಾನುದಾಸ. ನನಗೆ ಬೇರೆ ಏನೂ ಉಪಾಧಿಗಳು ಬೇಡ. ನಾನು ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಪ್ರಧಾನಮಂತ್ರಿ ಆಗಿರ್ಬೋದು, ಆದರೆ ಸರ್ವಶ್ರೇಷ್ಠ ಉಪಾಧಿ ಯಾವುದು? ಕೃಷ್ಣದಾಸ. ಸೊ ಕೃಷ್ಣದಾಸನಿಗಿಂತ ಒಂದು ಸ್ಟೆಪ್ ಹೈಯರ್ ಯಾನು? ಕೃಷ್ಣನ ದಾಸನ ದಾಸ. ಸೊ ನಾವು ಹೈಯೆಸ್ಟ್ ದೊಡ್ಡ ಗ್ರೇಟೆಸ್ಟ್ ಡಿವೋಟೀಸ್ಗಳು ಅಂತ ಯಾರಿಗೆ ಹೇಳ್ತಾರೆ? ಯಾರು? ದಾಸಾನುದಾಸ. ಸೊ ನಾವು ಭಕ್ತರ ಸಂಘಕ್ಕೆ ಬಂದು ನಾವು ದಾಸಾನುದಾಸ ಆಗಲಿಕ್ಕೆ ನೋಡಿದಾಗ ಕೃಷ್ಣ ನೋಡ್ತಾನೆ, ರಾಧಾ ಮಾಧವ್ ನೋಡ್ತಾನೆ, ನೋ ರಿಯಲಿ ದಿಸ್ ಡಿವೋಟಿ, ಭಕ್ತನಿಗೆ ದಾಸಾನುದಾಸ ಆಗಬೇಕು ಅಂತ ಭಾವನೆಗಳು ಇದೆ ಅಂತ. ಆವಾಗ ಏನು ಮಾಡ್ತಾನೆ ಅವನು? ಮಿಥ್ಯಹಂಕಾರವನ್ನು ಶುದ್ಧ ಮಾಡ್ತಾನೆ. ಸೊ ಮಿಥ್ಯಹಂಕಾರ ಶುದ್ಧವಾದಾಗ ಕಂಪ್ಲೀಟ್ ಪರ್ಫೆಕ್ಷನ್ ಯಾವಾಗ ಸಂಪೂರ್ಣ ಶುದ್ಧವಾಗುವುದು? ಯಾವಾಗ ಮಿಥ್ಯಹಂಕಾರ ಸತ್ಯಹಂಕಾರ ಆಗ್ತದೆ. ಈ ಸತ್ಯಹಂಕಾರ ಅಂದರೆ ಏನು? ಜೀವೇರ ಸ್ವರೂಪೋಯ್ ಕೃಷ್ಣೇರ ನಿತ್ಯ ದಾಸ್. ನಾವು ನಮ್ಮನ್ನು ದಾಸ ಅಂತ ಯಾವಾಗ ಭಾವಿಸ್ತೇವೆ, ದಾಸಾನುದಾಸ ಅಂತ ಯಾವಾಗ ಭಾವಿಸ್ತೇವೆ, ಸಂಪೂರ್ಣವಾಗಿ ಶುದ್ಧವಾಗ್ತದೆ. ಸೊ ಈ ರೀತಿ ಇದೆ. ಏನು ಕಲಿಯುಗದಲ್ಲಿ ದೋಷಗಳ ನಿಧಿ ಇದೆ, ಆದರೆ ಒಂದು ಮಹಾನ್ ಗುಣನೂ ಇದೆ. ಏನು? ಕೀರ್ತನಾದೇವ ಕೃಷ್ಣಸ್ಯ, ಹರಿನಾಮ ಸಂಕೀರ್ತನೆ. ಪ್ರಭುಪಾದರ ಕೃಪೆಯಿಂದ ಮತ್ತು ಎಷ್ಟೊಂದು ಇಸ್ಕಾನ್ ಗುರುವೃಂದ, ಇಸ್ಕಾನ್ ಡಿವೋಟೀಸ್ಗಳು ಅವರ ಕೃಪೆಯಿಂದ ನಮಗೆ ಈ ಏನು ಅಪಾರ್ಚುನಿಟಿ, ಭಾಗ್ಯ ಸಿಕ್ಕಿದೆ. ಏನು? ಹರಿನಾಮ ಸಂಕೀರ್ತನೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು, ಅದನ್ನು ಅಭ್ಯಾಸ ಮಾಡ್ಕೊಳ್ಬೋದು. ಸೊ ಅದನ್ನು ಪ್ರತಿನಿತ್ಯ ಡೋಂಟ್ ವೇಸ್ಟ್ ಈವನ್ 1 minute 1 second. ಆವಾಗ ಏನಾಗ್ತದೆ? ನಮ್ಮ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೋದು. ಸೊ ಅದೇ ನಿಟ್ಟಿನಲ್ಲಿ ನಾವು ಪರಿಶ್ರಮವನ್ನು ಮಾಡಬೇಕು. ದಟ್ ಈಸ್ ಸ್ವಚೇಷ್ಟಿತಂ ಪ್ರಯತ್ನ ಮಾಡಿ ಅದನ್ನು ಮಾಡಿದರೆ ಏನಾಗ್ತದೆ? ಕಾಲೇನ ನ ಅತಿ ದೀರ್ಘೇನ ಭಗವಾನ್ ವಿಶತೆ ಇರದಿ. ಭಗವಂತ ಹೃದಯದಲ್ಲಿ ಬಂದು ಕೂರ್ಲಿಕ್ಕೆ ಹೆಚ್ಚು ಸಮಯ ಇಲ್ಲ. ಯು ಕ್ಯಾನ್ ಸಿ ಪರಮಾತ್ಮ ಇನ್ ದ ಹಾರ್ಟ್. ಪರಮಾತ್ಮನನ್ನು ಹೃದಯದಲ್ಲಿ ನೋಡ್ಬೋದು, ಹೊರಗೆ ಕೃಷ್ಣನನ್ನು ನೋಡ್ಬೋದು. ಯಾವಾಗ
ನಮ್ಮ ಇಂದ್ರಿಯಗಳು ಶುದ್ಧವಾಗ್ತದೆ, ಮನಸ್ಸು ಶುದ್ಧವಾಗ್ತದೆ, ಬುದ್ಧಿ ಶುದ್ಧವಾಗ್ತದೆ ಮತ್ತು ಮಿಥ್ಯಾ ಅಹಂಕಾರ ಶುದ್ಧವಾಗ್ತದೆ. ಸೊ ಭಗವಾನ್ ವಿಷಯತೆ ಇರುತ್ತೆ. ಅದನ್ನು ಪ್ರಭುಪಾದರು ಸಹ ಭಾವಾರ್ಥದಲ್ಲಿ ಹೇಳ್ತಾರೆ. ಏನು? ಹೃದಯದಲ್ಲಿ ಕೃಷ್ಣನನ್ನು ಬಂಧಿಸ್ಬೋದು. ಹೇಗೆ? ವಿತ್ ಪ್ಯೂರ್ ಲವ್ ಆ್ಯಂಡ್ ಪ್ಯೂರ್ ಡಿವೋಷನ್. ಶುದ್ಧ ಭಕ್ತಿಯಿಂದ, ಶುದ್ಧ ಕೃಷ್ಣ ಪ್ರೇಮದಿಂದ ಭಗವಂತನನ್ನು ಹೃದಯದಲ್ಲಿ ಬಂಧಿಸ್ಬೋದು. ಅದನ್ನೇ ಶಿಲಾ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬ ಧನ್ಯವಾದಗಳು. ಹರೇ ಕೃಷ್ಣ. ಪ್ರಭು, ಸಮಯ ಇದೆಯಾ ಪ್ರಶ್ನೆಗೆ? ಹಾಂ. ಸೊ ಪ್ರಶ್ನೆಗಳು ಏನಾದರೂ ಇದೆಯಾ? ಕಮೆಂಟ್ಸ್ ಅಥವಾ ಏನಾದರೂ ಕರೆಕ್ಷನ್ಸ್ ಇದ್ದರೂ ಹೇಳ್ಬೋದು. ಹರೇ ಕೃಷ್ಣ. ಹಾಂ ಪ್ರಭುಜಿ, ಹರೇ ಕೃಷ್ಣ. ಹಾಂ. ಮನಸ್ಸಿನಿಂದ ಮಾಡಿದರೆ ಕೆಟ್ಟದ್ದಕ್ಕೂ ಒಳ್ಳೆಯದಕ್ಕೂ ಬೀಜ ಶುರುವಾಗುವುದು ಅಂತ ನನ್ನ ಒಂದು ಹೌದು, ನೀವು ಹೇಳಿದ್ದು ಕರೆಕ್ಟು. ಸೊ ಹೇಗಿದೆ ಅಂದರೆ, ಮನಸ್ಸು ಸ್ಟೋರ್ ಹೌಸ್. ಮನಸ್ಸಿಗೆ ಕನೆಕ್ಟೆಡ್ ಆಗಿ ಇಂದ್ರಿಯಗಳು, ಕರ್ಮ ಇಂದ್ರಿಯಗಳು, ಜ್ಞಾನ ಇಂದ್ರಿಯಗಳು. ಸೊ ಒಂದು ಸನ್ನಿವೇಶ ಬರ್ತದೆ. ಉದಾಹರಣೆಗೆ ಗುಲಾಬ್ ಜಾಮೂನ್ ಇದೆ. ಯಾರೋ ಗುಲಾಬ್ ಜಾಮೂನನ್ನು ಕೊಡ್ತಾರೆ. ಆ ಗುಲಾಬ್ ಜಾಮೂನ್ ಕೊಟ್ಟಾಗ ಇದು ಜ್ಞಾನೇಂದ್ರಿಯಗಳು ನೋಡ್ತದೆ. ಇದು ಸಿಂಪ್ಟಮ್ಸ್, ಇದು ಏನು ಹೇಳ್ತಾರೆ, ಅದು ಸಂಕೇತಗಳು. ಆ ಸಂಕೇತಗಳು ಎಲ್ಲಿಗೆ ಹೋಯಿತು? ಮನಸ್ಸಿಗೆ ಹೋಯಿತು. ಈಗ ಮನಸ್ಸಿನಲ್ಲಿ ಪ್ರಾಸೆಸ್ ಆಗಿದೆ. ಮನಸ್ಸಿನಲ್ಲಿ ಏನದು? ಹಿಂದೆ ಗುಲಾಬ್ ಜಾಮೂನ್ ತಿಂದಿದ್ದಂತಹ ಘಟನೆ ನೆನಪಿಗೆ ಬರ್ತದೆ. ನಾನು ಗುಲಾಬ್ ಜಾಮೂನ್ ತಿಂದಾಗ ಇಷ್ಟು ಬಾಯಲ್ಲಿ ರಸ ಬಂತು, ಇಷ್ಟು ಸ್ವೀಟಾಗಿತ್ತು, ಎಲ್ಲ ಮನಸ್ಸಿನಲ್ಲಿ ಬರ್ತದೆ. ಆದರೆ ಮನಸ್ಸು ತನ್ನದೇ ಶಕ್ತಿಯಿಂದ ಏನು ಡಿಸಿಷನನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಮನಸ್ಸು ಏನು ಮಾಡ್ತದೆ? ಬುದ್ಧಿಯನ್ನು ಕನ್ಸಲ್ಟ್ ಮಾಡ್ತದೆ. ಯಾಕಂದರೆ ಬುದ್ಧಿ ಈಸ್ ಹೈಯರ್ ದ್ಯಾನ್ ಮೈಂಡ್. ಬುದ್ಧಿಯನ್ನು ಕೇಳ್ತದೆ. ಏನು ಕೇಳ್ತದೆ? ಗುಲಾಬ್ ಜಾಮೂನನ್ನು ತಿನ್ನಲಾ ಅಂತ ಕೇಳ್ತದೆ. ಆವಾಗ ಬುದ್ಧಿಗೆ ಎರಡು ಚಾಯ್ಸ್. ಏನು? ಫ್ರೀ ವಿಲ್. ಬುದ್ಧಿಶಕ್ತಿ, ಬುದ್ಧಿ ತಿನ್ನು ಅಂತ ಹೇಳ್ಬೋದು, ತಿನ್ನಬೇಡ ಅಂತ ಹೇಳ್ಬೋದು. ಆದರೆ ಭಕ್ತನಾದವನು ಏನು ಆಲೋಚನೆ ಮಾಡ್ತಾನೆ? ಇಲ್ಲ ತುಂಬ ತಿನ್ನಲಿಕ್ಕೆ ಚೆನ್ನಾಗಿದೆ, ಆದರೆ ಡಯಾಬಿಟಿಸ್ ಇದೆ, ಸೊ ಬೇಡ, ಇದು ಜೀವಕ್ಕೆ ಒಳ್ಳೆಯದಲ್ಲ, ತಿನ್ನಲಿಕ್ಕೆ ರುಚಿ ಇದೆ. ಸೊ ಬುದ್ಧಿ ಯೂಸ್ ಮಾಡಿ ಏನು ಮಾಡ್ತಾನೆ? ಇಲ್ಲ, ನಾನು ತಿನ್ನುವುದಿಲ್ಲ, ತಿನ್ನಬೇಡ ಅಂತ ಬುದ್ಧಿ ಮನಸ್ಸಿಗೆ ಸಂಕೇತ ನೀಡ್ತದೆ. ಇಲ್ಲಿ ತಿನ್ನಬೇಡ ಅಂತ. ತಿನ್ನುವಂತ ಕೊಟ್ಟರು ಮನಸ್ಸು ಏನು ಮಾಡ್ತದೆ? ಮನಸ್ಸು ಕರ್ಮೇಂದ್ರಿಯಗಳು ಇದೆ. ಮನಸ್ಸು ಕರ್ಮೇಂದ್ರಿಯಗಳನ್ನು ಉಪಯೋಗಿಸಿ ಕೈ ಹೋಯಿತು, ಅದು ಮತ್ತೆ ಬಾಯಿಗೆ ಬಂತು, ಎಲ್ಲ ಕರ್ಮೇಂದ್ರಿಯಗಳನ್ನು ಉಪಯೋಗಿಸಿ ಅದು ತಿಂತು. ಸೊ ನೀವು ಹೇಳಿದ್ದು ಸರಿ. ಮನಸ್ಸು ಕರ್ಮೇಂದ್ರಿಯವನ್ನು ಆ್ಯಕ್ಚುಲಿ ಸ್ಯಾಂಕ್ಷನ್ ಮಾಡ್ತದೆ. ಅದರ ಮನಸ್ಸಿಗಿಂತ ಮೇಲೆ ಬುದ್ಧಿ ಇದೆ. ಬುದ್ಧಿ ಸ್ಯಾಂಕ್ಷನ್ ಮಾಡಿದರೆ ಮನಸ್ಸು ಕರ್ಮೇಂದ್ರಿಯಗಳನ್ನು ಆ್ಯಕ್ಚುವೇಟ್ ಮಾಡ್ಬೋದು. ಹರೇ ಕೃಷ್ಣ. ನೀವು ಹೇಳಿದ್ದು ಕರೆಕ್ಟ್ ಪ್ರಭು. ಹರೇ ಕೃಷ್ಣ. ಥ್ಯಾಂಕ್ ಯು. ಮನಸ್ಸು ಯಾವಾಗಲೂ ಕಂಟ್ರೋಲ್ ಮಾಡಬೇಕಾದ್ರೆ ಮನಸ್ಸು ಶುದ್ಧವಾಗಿರಬೇಕು. ಅನ್ಲೆಸ್ ಮೈಂಡ್ ಈಸ್ ಪ್ಯೂರಿಫೈಡ್, ಶುದ್ಧವಾಗಿ ಇಲ್ಲದೆ ಮನಸ್ಸನ್ನು ನಿಗ್ರಹ ಮಾಡೋದು ತುಂಬ ಕಷ್ಟ. ಯಾಕಂದರೆ ತುಂಬ ಅನರ್ಥಗಳು ತುಂಬಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ತುಂಬಿದಾಗ ಮನಸ್ಸನ್ನು ನಿಗ್ರಹ ಮಾಡೋದು ಕಷ್ಟ. ಅದೇ ನಾನು ಈಗ ಹೇಳುವ ಉದಾಹರಣೆ ಪ್ರಕಾರ ಯಾವುದೇ ಒಂದು ಸನ್ನಿವೇಶಗಳು ಬಂದಾಗ ಮನಸ್ಸು ಸ್ಟೋರ್ ಹೌಸ್ ಆಫ್ ಆಲ್ ಎವ್ರಿಥಿಂಗ್. ಏನು? ಹಿಂದಿನ ಘಟನೆಗಳು, ಹಿಂದಿನ ಜನ್ಮದ ಘಟನೆಗಳು ಸಹ ಸುಪ್ತ ಮನಸ್ಸಿನಲ್ಲಿ ಇರ್ತದೆ. ಎಷ್ಟೋ ಜನ್ಮಾಂತರ, ನಮಗೆ ಈಗ ಈ ಜನ್ಮದ ಕೆಲವು ಘಟನೆಗಳು ಮಾತ್ರ ನೆನಪಿರ್ತದೆ.
ಆದರೆ ಹಿಂದಿನ ಎಷ್ಟೋ ಜನ್ಮಗಳ ಎಲ್ಲ ಒಳಗೆ ಇದೆ. ನಾವು ಭೌತಿಕ ಲೋಕಕ್ಕೆ ಬಂದದಿಂದ ಅದೆಲ್ಲ ಒಳಗೆ ಇದೆ. ಮನಸ್ಸಿನ ಸ್ಟೋರ್ ಹೌಸ್, ಇಟ್ಸ್ ಎ ಸ್ಟೋರ್ ಹೌಸ್. ಆದರೆ ಮನಸ್ಸು ಶುದ್ಧವಾಗಬೇಕು ನಿಗ್ರಹಕ್ಕೆ ಬರಬೇಕಾದ್ರೆ. ಆದರೆ ಬರೇ ಮನಸ್ಸು ಶುದ್ಧವಾದರೆ ನಿಗ್ರಹಕ್ಕೆ ಬರುವುದಿಲ್ಲ, ಅದಕ್ಕೆ ಬುದ್ಧಿ ಸಹ ಶುದ್ಧವಾಗಿರಬೇಕು. ಸೊ 3ನೇ ಅಧ್ಯಾಯದಲ್ಲಿ ಕೃಷ್ಣ ಏನು ಹೇಳ್ತಾನೆ, ಕಾಮ 3 ಜಾಗಗಳಲ್ಲಿ ಅಡಗಿದೆ. ಯಾವುದು? ಇಂದ್ರಿಯ, ಮನಸ್ಸು, ಬುದ್ಧಿ. ಸೊ ಈ ಕಾಮದಿಂದ ಜಯಿಸಬೇಕಾದ್ರೆ, ಅಂದರೆ ಮನಸ್ಸನ್ನು ಜಯಿಸುವುದಂದರೆ ಕಾಮವನ್ನು ಜಯಿಸಬೇಕು. ಆದರೆ ಕಾಮ 3 ಇದು ಪ್ಲೇಸಸ್ಸಲ್ಲಿ ಅಡಗಿದೆ: ಇಂದ್ರಿಯಗಳು, ಮನಸ್ಸು, ಬುದ್ಧಿ. ಸೊ ಈ 3 ಇದನ್ನು ನಾವು ಶುದ್ಧ ಮಾಡಬೇಕು. ಅದನ್ನೇ ಇವತ್ತು ಡಿಸ್ಕಸ್ ಮಾಡಿದ್ವಿ. ಸೊ ಮನಸ್ಸನ್ನು ಶಾರ್ಪ್ ಮಾಡಬೇಕು, ಬುದ್ಧಿಯನ್ನು ಶಾರ್ಪ್ ಮಾಡಬೇಕು. ಬುದ್ಧಿಯನ್ನು ಶಾರ್ಪ್ ಮಾಡಿ ಅದನ್ನು ಸ್ವಾಧ್ಯಾಯ ಎಲ್ಲ ಮಾಡಿದಾಗ ಬುದ್ಧಿ ಶುದ್ಧವಾಗ್ತದೆ. ಇಲ್ಲದಿದ್ದರೆ ಬುದ್ಧಿಯನ್ನು ಶುದ್ಧ ಮಾಡುವ ಇದು ವಿಧಾನಗಳು ಇಲ್ಲ. ಯಾಕಂದರೆ ನಮ್ಮ ಬುದ್ಧಿ ನಾವು ಹೇಗೆ ನಾವು ಜೀವನವನ್ನು ಹಿಂದಿನ ಲೈಫಲ್ಲೆಲ್ಲ ಅಥವಾ ಈ ಲೈಫಲ್ಲೂ ನಾವು ಹೇಗೆ ಜೀವನವನ್ನು ನಡೆಸಿರ್ತೇವೆ ಅಂದರೆ, ಏನೋ ಒಂದು ರೆಸ್ಪಾನ್ಸ್ ಬರ್ತದೆ, ಅದ್ರ ತಕ್ಕ ಇದು ಇದು ಏನು ವಿಮ್ಸಿಕಲ್ ಅಂತ ಹೇಳ್ತಾರೆ. ವಿಮ್ಸಿಕಲ್ ಅಂದರೆ ಗೊತ್ತಾಯ್ತಲ್ವ? ಮನಸ್ಸಿಗೆ ಈಗ ಏನೋ ಬಂತು ರೆಸ್ಪಾನ್ಸ್, ಅದು ರೆಸ್ಪಾನ್ಸ್ ಬಂದ ತಕ್ಷಣ ಅದಕ್ಕೆ ಆ್ಯಕ್ಟ್ ಮಾಡಿ ಬಿಡ್ತೇವೆ, ಬುದ್ಧಿಯನ್ನು ಉಪಯೋಗಿಸುವುದಿಲ್ಲ. ಉದಾಹರಣೆಗೆ ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ಅಂದರೆ ಕಾಮ ಬಂದಾಗ ಎಂಗೇಜ್ ಮಾಡಿ ಬಿಡ್ತಾರೆ. ನಾವು ಮನುಷ್ಯರು, ಅದು ಪ್ರಾಣಿಗಳು ಹಾಗೆ ಮಾಡ್ತದೆ. ಪ್ರಾಣಿಗಳು ದೇ ಡೂ ಇಟ್, ಬಟ್ ಮನುಷ್ಯರಾಗಿ ಇಲ್ಲ. ಪ್ರಭುಪಾದರು ಹೇಳಿದರು, ಯು ಆರ್ ನಾಟ್ ಆ್ಯನ್ ಆ್ಯನಿಮಲ್. ಸೊ ಆವಾಗೇನು ರಿಸ್ಟ್ರೇನ್. ಆವಾಗ ರಿಸ್ಟ್ರೇನ್ ಮಾಡಬೇಕಾದ್ರೆ ನಮಗೆ ಬುದ್ಧಿ ಶಾರ್ಪ್ ಆಗಿರಬೇಕು. ಇವತ್ತು ಡಿಸ್ಕಸ್ ಮಾಡಿದಾಗೆ ವಾಚೋ ವೇಗಂ ಮನಸ ಕ್ರೋಧ ವೇಗಂ, ಆ ವೇಗಗಳನ್ನು ನಾವು ನಿಗ್ರಹ ಮಾಡಬೇಕು, ರಿಸ್ಟ್ರೇನ್ ಮಾಡಬೇಕಾದ್ರೆ ಬುದ್ಧಿ ಸ್ಟ್ರಾಂಗ್ ಆಗಿರಬೇಕು. ಬುದ್ಧಿ ಶುದ್ಧವಾಗಿದ್ದಾಗ, ಸ್ಟ್ರಾಂಗ್ ಆಗಿದ್ದಾಗ, ಶಾರ್ಪ್ ಆಗಿದ್ದಾಗ ಅದು ಮನಸ್ಸಿಗೆ ಬುದ್ಧಿದ್ದು 2 ವಿಷಯ. ಏನು? ಬೇಕು ಬೇಡ ಅಷ್ಟೇ. ಆದರೆ ಅದಕ್ಕೆ ಡಿಸ್ಕ್ರಿಮಿನೇಟಿಂಗ್ ಪವರ್ ಇದೆ. ಏನು? ಈ ರೀತಿ ಭೇದ ಭಾವ ಮಾಡುವಂತಹ ಪವರ್ ಇದೆ. ಆದರೆ ಆ ಭೇದ ಭಾವ ಮಾಡುವ ಪವರ್ ಹೇಗೆ ಸಿಗ್ತದೆ? ಶಾಸ್ತ್ರಗಳ ಪ್ರಕಾರ ಇದು ಸರಿಯೋ ಅಥವಾ ಇದು ತಪ್ಪೋ? ಶಾಸ್ತ್ರಗಳ ಪ್ರಕಾರ ಇದು ಸರಿಯಾದರೆ ಭಕ್ತರು ಮಾಡ್ತಾರೆ, ಶಾಸ್ತ್ರಗಳ ಪ್ರಕಾರ ಇದು ಸರಿಯಲ್ಲ, ಇದನ್ನು ಮಾಡುವುದಿಲ್ಲ. ಸೊ ಅದಕ್ಕೆ ಅನುಕೂಲಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವರ್ಜನಂ. ನನ್ನ ಭಕ್ತಿ ಸೇವೆಗೆ ಇದು ಉಪಯೋಗ ಆಗ್ತದೆ, ಬುದ್ಧಿ ಏನು ಹೇಳ್ತದೆ? ಮಾಡು. ಇದು ಪ್ರತಿಕೂಲ ಇದೆ, ನನ್ನ ಭಕ್ತಿ ಸೇವೆಗೆ ಪ್ರತಿಕೂಲ ಇದೆ, ಮಾಡಬೇಡ, ಇಷ್ಟೇ ಬುದ್ಧಿ ಹೇಳುವುದು. ಆದರೆ ಅದರ ಪ್ರಕಾರ ಮನಸ್ಸು ನಡೀತದೆ. ಸೊ ಆದರೆ ಇದು ನನಗೆ ಅನುಕೂಲನೋ, ಭಕ್ತಿ ಸೇವೆಗೆ ಅನುಕೂಲನೋ ಅಥವಾ ಇದು ಭಕ್ತಿ ಸೇವೆಗೆ ಪ್ರತಿಕೂಲನೋ ಅಂತ ತಿಳಿಬೇಕಾದ್ರೆ ನಮಗೆ ಭಾಗವತ ಗೊತ್ತಿರಬೇಕು. ಭಾಗವತ ಗೊತ್ತಿಲ್ಲದಿದ್ದರೆ ಏನು ಸರಿನೋ ಗೊತ್ತಿಲ್ಲ, ತಪ್ಪೋ ಗೊತ್ತಿಲ್ಲ, ದರ್ ಇಸ್ ಲಾಟ್ ಆಫ್ ಆಂಬಿಗ್ವಿಟಿ. ಸೊ ಅವಾಗ ಏನಾಗ್ತದೆ? ನಮ್ಮ ಮನಸ್ಸಿಗೆ ಬಂದಾಗೆ ಮಾಡ್ತೇವೆ. ಕಾಮದ ಅಟ್ಯಾಕ್ ಬಂತು, ಕಾಮ ಮಾಡಿದ್ದು. ಕ್ರೋಧ ಬಂತು, ಸಿಟ್ಟು ಮಾಡಿ ಏನು ಬೊಬ್ಬೆ ಹಾಕೋದು, ಜಗಳ ಮಾಡೋದು ಲೋಭ ಬಂತು, ಓಕೆ ನನಗೆ ಇಷ್ಟು ಕೊಟ್ಟಿದ್ದಾನೆ ಕೃಷ್ಣ, ಇಷ್ಟು ಸಾಕು ನನ್ನ ಜೀವನವನ್ನು ನಡೆಸಲಿಕ್ಕೆ, ಇಲ್ಲ ನನಗೆ ಸಾಕಾಗಲ್ಲ, 100 ಕೋಟಿ ಬೇಕು, 1000 ಕೋಟಿ ಬೇಕು, 1 ಲಕ್ಷ ಕೋಟಿ ಬೇಕು. ಯಾರಿಗೆ 1 ಲಕ್ಷ ಕೋಟಿ ಅಲ್ಲ? ಇದು ತಿನ್ನೋದು 4 ಚಪಾತಿ, ಒಂದು ಸ್ವಲ್ಪ ರೈಸು. ಸೊ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಸೊ ಇದೆಲ್ಲ ಯಾವಾಗ ಸಾಧ್ಯ ಆಗ್ತದೆ? ಮನಸ್ಸು ಶುದ್ಧವಾಗಬೇಕು, ಬುದ್ಧಿ ಶುದ್ಧವಾಗ್ತದೆ. ಆವಾಗ ಮನಸ್ಸು ಇಟ್ ಕಮ್ಸ್ ಟು ಕಂಟ್ರೋಲ್. ಇಲ್ದಿದ್ರೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದು. ಯಾಕಂದರೆ ಮನಸ್ಸು ಕಂಟ್ರೋಲ್ ಅಂದರೆ ಏನು? ಶುದ್ಧ ಅಂದರೆ ಏನು? ಶುದ್ಧ ಅಂದರೆ ಏನು? ಮನಸ್ಸು ಶುದ್ಧವಾಗಬೇಕು, ಬುದ್ಧಿ ಶುದ್ಧವಾಗಬೇಕು ಅಂತ. ಶುದ್ಧ ಅಂದರೆ ಏನು? ವಾಟ್ ಈಸ್ ಪ್ಯೂರ್? ಯಾವುದು? ಭಗವಂತನಿಗೆ ಕನೆಕ್ಟ್ ಆಗಿರಬೇಕು. ಪ್ಯೂರ್ ಅಂದರೆ ಏನು? ಕೃಷ್ಣನಿಗೆ ಕನೆಕ್ಟ್ ಆದಾಗ ಪ್ಯೂರ್, ಕೃಷ್ಣನಿಗೆ ಕನೆಕ್ಟ್ ಆಗದಿದ್ದರೆ ಇಂಪ್ಯೂರ್. ಜನಸ್ಯ ಮೋಹೋಯ ಮಹಮ್ಮಮೇತಿ. ನಾನು ನನ್ನದು ಅಂದಾಗ ಇಂಪ್ಯೂರ್, ಕೃಷ್ಣ ಅಂದಾಗ ಪ್ಯೂರ್. ಸೊ ಮನಸ್ಸು ಪ್ಯೂರ್ ಅಂದರೆ ಏನು? ಕೃಷ್ಣನ ಪಾದಕಮಲಗಳಲ್ಲಿ ಮನಸ್ಸನ್ನು ಇಡಬೇಕು. ಬುದ್ಧಿಯನ್ನು ಕೃಷ್ಣನ ಬಗ್ಗೆ ಚಿಂತನೆಗಳನ್ನು ಮಾಡಬೇಕು. ಚಿಂತೆ ಅಲ್ಲ, ಚಿಂತನೆಗಳನ್ನು ಮಾಡಬೇಕು. ಸೊ ಆವಾಗ ಪ್ಯೂರ್ ಮೀನ್ಸ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಕೃಷ್ಣ, ರಿಮೆಂಬರಿಂಗ್ ಕೃಷ್ಣ. ಸೊ ದಿಸ್ ಈಸ್ ಹೌ ಮೈಂಡ್ ಬಿಕಮ್ಸ್ ಕಂಟ್ರೋಲ್. ಹರೇ ಕೃಷ್ಣ.
ಸೊ ಮೋಸ್ಟ್ಲಿ ಸಮಯ ಆಗಿದೆ. ತುಂಬ ಧನ್ಯವಾದಗಳು. ಹರೇ ಕೃಷ್ಣ.